ನಮಸ್ತೆ, ಹರೇ ಕೃಷ್ಣ. 888 ಕನ್ನಡ ಟಾರೋ ರೀಡಿಂಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಯಾರೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಾ ಇವತ್ತಿನ ಟಾಪಿಕ್ ವಾರದ ರೀಡಿಂಗ್. ಈ ಒಂದು ವಾರದಲ್ಲಿ ನಿಮ್ಮ ಲೈಫಲ್ಲಿ ಏನೆಲ್ಲ ಚೇಂಜಸ್, ಬದಲಾವಣೆಗಳು ಬರ್ತಿದೆ ನೋಡೋಣ. ಇಲ್ಲಿ 2 ಕಾರ್ಡ್ಸ್ ಇದೆ, 1 ನಿಮಿಷ ಮೆಡಿಟೇಟ್ ಮಾಡಿ. ಇಲ್ಲಿ 2 ಕಾರ್ಡ್ಸ್ ಇದೆ, ನಿಮ್ಮ ಇಷ್ಟವಾದ ದೇವರನ್ನ ಪ್ರಾರ್ಥನೆ ಮಾಡಿ. ನಿಮ್ಗೆ ಯಾವ ಫೈಲ್ ಅಟ್ರಾಕ್ಟ್ ಅನ್ನಿಸ್ತದೆ 1 ನಿಮಿಷ ಮೆಡಿಟೇಟ್ ಮಾಡಿ, ಚಾಯ್ಸ್ ಮಾಡಿ. ಅಂಡ್ ಎಸ್, ಈ ಒಂದು ವಾರದಲ್ಲಿ ನಿಮ್ಮ ಲೈಫಲ್ಲಿ ಏನೆಲ್ಲ ಚೇಂಜಸ್, ಬದಲಾವಣೆಗಳು ಬರ್ತಿದೆ ನೋಡೋಣ. ಐ ಹೋಪ್ ಚಾಯ್ಸ್ ಮಾಡಿದೀರಾ ಅಂತ ಅನ್ಕೋತೀನಿ. ಫೈಲ್ ನಂಬರ್ 1. ಈ ಒಂದು ವಾರದಲ್ಲಿ ನಿಮ್ಮ ಲೈಫಲ್ಲಿ ಏನೆಲ್ಲ ಚೇಂಜಸ್, ಬದಲಾವಣೆಗಳು ಬರ್ತಿದೆ ನೋಡೋಣ. ಮೊದಲದಾಗಿ ಬೆಲ್ಲಿಂದ ಏನ್ ಮೆಸೇಜಸ್ ಸಿಗ್ತಿದೆ ನೋಡೋಣ. ಎಸ್, ಫೈಲ್ ನಂಬರ್ 1. ಈ ಒಂದು ವಾರದಲ್ಲಿ ಹೆಚ್ಚಾಗಿ ವೆಂಕಟರಮಣ ಸ್ವಾಮಿಯ ಆಶೀರ್ವಾದ ಫೈಲ್ ನಂಬರ್ 1ಗೆ ಹೆಚ್ಚಾಗಿ ಸಿಗ್ತಿದೆ. ಹಾಗೂ ನೀವು ಅನ್ಕೊಂಡಿರೋ ಕೆಲಸಗಳಲ್ಲಿ ಹೆಚ್ಚಿನ ಬದಲಾವಣೆಗಳನ್ನ ನೀವು ನೋಡ್ತಿದ್ದೀರಾ. ಸ್ವಲ್ಪ ನಿಮ್ಮ ಮನಸ್ಸು ಯಾಕೋ ಫಾಸ್ಟ್, ಆತುರತೆ ಜಾಸ್ತಿ ಇದೆ. ಈ ಒಂದು ವಾರದಲ್ಲಿ ಬೇಗ ಆಗ್ಬೇಕು, ಬೇಗ ಕೆಲಸ ಮುಗಿಸ್ಬೇಕು ಅನ್ನೋ ಒಂದು ಆತುರತೆ ಇದೆ. ಹಾಗೂ ಸ್ವಲ್ಪ ಮೈಂಡಲ್ಲಿ ಏನೋ ಒಂದು ಕ್ವಶನ್ಸ್ ಇದೆ ನಿಮ್ಗೆ, ಅದಕ್ಕೆ ಇನ್ನೂ ನೀವು ಆನ್ಸರ್ನ ಹುಡುಕ್ತಾ ಇದ್ದೀರಾ. ನಿಮ್ಗೆ ಅದಕ್ಕೆ ಉತ್ತರಗಳು ಸಿಕ್ಕಿಲ್ಲ ಅಂತ ನೀವೇನು ವೇಟ್ ಮಾಡ್ತಿದ್ದೀರಾ. ಈ ಒಂದು ವಾರದಲ್ಲಿ ಹೆಚ್ಚಿನ ಒಂದು ಕ್ಲಾರಿಟಿ ನಿಮ್ಗೆ ಸಿಗ್ತಿದೆ. ಹಾಗೂ ಸ್ವಲ್ಪ ಈ ಒಂದು ವಾರದಲ್ಲಿ ಸ್ವಲ್ಪ ಆಲಸ್ಯ ಹೆಚ್ಚಾಗಿದೆ. ಫೈಲ್ ನಂಬರ್ 1. ನೀವು ಹೆಚ್ಚಾಗಿ ಯಾವುದೇ ವಿಚಾರವಾಗಿ, ಯಾವುದೇ ಕೆಲಸದವಾಗಿ ಕೆಲವರಲ್ಲಿ ಸ್ಲೋ ಆಗಿ ಮುಂದೆ ಹೋಗ್ತಿದ್ದೀರಾ, ಕೆಲವರು ಫಾಸ್ಟ್ ಆಗಿ ಮುಂದೆ ಹೋಗ್ತಿದ್ದೀರಾ. ಆ ಕೆಲಸ ಆಗ್ಬೇಕು ಅನ್ನೋ ಒಂದು ಆತುರತೆ ಇದೆ ಮನಸ್ಸಲ್ಲಿ. ಬಟ್ ನಿಮ್ಮ ಒಂದು ಟೆನ್ಷನ್ ಹಾಗೂ ನಿಮ್ಮ ಮೈಂಡಲ್ಲಿ ಇರುವಂತಹ ಒಂದು ಕ್ವಶನ್ಗೆ ಕೆಲಸಗಳು ಏನು, ನೀವು ಅನ್ಕೊಂಡಿರೋ ಕೆಲಸಗಳು ಏನು ನಿಧಾನವಾಗಿ ಆಗ್ತಿದೆ. ಅದಕ್ಕೆ ಇನ್ನಷ್ಟು ನಿಮ್ಗೆ ಉತ್ತರಗಳು, ಕ್ಲಾರಿಟಿಗಳು ಸಿಗ್ತಿದೆ. ಒಳ್ಳೆ ಟೈಮಿಂಗ್ ಅಲ್ಲಿ ಈ ಒಂದು ವಾರದಲ್ಲಿ ನೀವು ಅನ್ಕೊಂಡಿರೋ ಕೆಲಸಗಳಲ್ಲಿ ಹೆಚ್ಚಿನ ಪ್ರಗತಿನ ನೀವು ನೋಡ್ತಿದ್ದೀರಾ. ಇಲ್ಲಿ ಕೆಲವರಿಗೆ ಸ್ವಲ್ಪ ಹೆಚ್ಚಿನ ಒಂದು ಹೆಚ್ಚು ಸ್ಟ್ರೆಸ್ ಅನ್ನಿಸ್ತಿದೆ, ಹೆಚ್ಚು ನಿದ್ರೆ ಬರ್ತಿದೆ, ಹಾಗೂ ಸೋಂಬೇರಿತನ ಹೆಚ್ಚಾಗಿ ಕಾಣ್ತಿದೆ ಈ ಒಂದು ವಾರದಲ್ಲಿ. ಅಂಡ್ ಅದರಿಂದ ನೀವು ಈಚೆ ಬರ್ತಿದ್ದೀರಾ. ಸ್ವಲ್ಪ ನಿಮ್ಮ ಮೇಲೆ ಕೆಟ್ಟ ದೃಷ್ಟಿ ಇದೆ. ಆ ಕೆಟ್ಟ ದೃಷ್ಟಿಯಿಂದ ನೀವು ನಮ್ಮ ದೈವಶಕ್ತಿಯಿಂದ ಆ ದೈವಶಕ್ತಿ ನಿಮ್ಮನ್ನ ಹೊರಗಡೆ ಕರ್ಕೊ ಬರ್ತಿದೆ ಆ ಒಂದು ಕೆಟ್ಟ ದೃಷ್ಟಿಯಿಂದ. ಫೈಲ್ ನಂಬರ್ 1. ಎಸ್, ಹೆಚ್ಚು ಈ ಒಂದು ವಾರದಲ್ಲಿ ನೀವೇನ್ ಥಿಂಕ್ ಮಾಡ್ತಿದ್ದೀರಾ, ನಿಮ್ಮ ಸರೌಂಡಿಂಗ್ ಇರೋ ವ್ಯಕ್ತಿಗಳು ಅದನ್ನೇ ಥಿಂಕ್ ಮಾಡ್ತಿದ್ದಾರೆ. ಹಾಗೂ ನಿಮಗೇನ್ ಸರಿ ಅನ್ಸುತ್ತೆ ಅದನ್ನ ನೀವು ಮಾಡ್ಲಿಕ್ಕೆ ಈ ಒಂದು ವಾರದಲ್ಲಿ ಅವಕಾಶಗಳು ಸಿಗ್ತದೆ. ಹಾಗೂ ನೀವೇನಾದ್ರೂ ವೃಕ್ಷಗಳ ಹತ್ರ ಪ್ರಾರ್ಥನೆ ಮಾಡಿದ್ರೆ ಖಂಡಿತ ಆ ಪ್ರಾರ್ಥನೆ ಕೂಡ ಈಡೇರ್ತಿದೆ. ಹಾಗೂ ಭೂವರಹಸ್ವಾಮಿಯ ಆಶೀರ್ವಾದ ಕೂಡ ನಿಮ್ಗೆ ಈ ಒಂದು ವಾರದಲ್ಲಿ ಹೆಚ್ಚಿನ ಒಂದು ಬದಲಾವಣೆನ ನಿಮ್ಗೆ ಭೂವರಹಸ್ವಾಮಿ ನಿಮ್ಗೆ ದಾರಿನ ತೋರಿಸ್ಕೊಡ್ತಿದ್ದಾರೆ. ಹಾಗೂ ಹೆಚ್ಚಿನ ದೇವರ ಜಪಗಳನ್ನ ಮಾಡ್ತಿದ್ದೀರಾ. ಸ್ವಲ್ಪ ನಿಮ್ಮ ಒಂದು ಸರೌಂಡಿಂಗ್ ಇರೋ ವಾತಾವರಣಗಳ ಬಗ್ಗೆ ನೀವು ಈ ಒಂದು ವಾರದಲ್ಲಿ ಹೆಚ್ಚಿನ ಅಬ್ಸರ್ವ್ ಮಾಡ್ತಿದ್ದೀರಾ, ಹೆಚ್ಚು ಟೆನ್ಷನ್ ತಗೋತಿದ್ದೀರಾ. ಆ ಎಲ್ಲ ಟೆನ್ಷನ್, ಆ ಒಂದು ಸ್ಟ್ರೆಸ್ ಏನಿದೆ ಅದರಿಂದ ನೀವು ಈಚೆ ಬರಲಿಕ್ಕೆ ನೀವು ನಂಬಿರೋ ದೈವಶಕ್ತಿ ಪ್ರಾರ್ಥನೆನ ಮಾಡಿ. ಹಾಗೂ ಹೆಚ್ಚು ಈ ಒಂದು ವಾರದಲ್ಲಿ ನಿಮ್ಮ ಮನಸ್ಸಿಗೆ ಇಷ್ಟ ಆಗುವಂತ ಕೆಲಸಗಳನ್ನ ನೀವು ಮಾಡ್ತಿದ್ದೀರಾ. ಇಷ್ಟು ದಿವಸ ಇನ್ನೊಂದು ಒತ್ತಾಯಕ್ಕೋಸ್ಕರ ನೀವು ಮಾಡ್ತಿರುವಂತಹ ಕೆಲಸಗಳು ಈ ಒಂದು ವಾರದಲ್ಲಿ ನಿಮಗೆ ಯಾವುದು ಸರಿ ಅನ್ಸುತ್ತೆ ಅದನ್ನ ನೀವು ಕೈಗೆತ್ಕೊಂತಿದ್ದೀರಾ. ಅದರಲ್ಲಿ ಹೆಚ್ಚಿನ ಒಂದು ಯಶಸ್ಸನ್ನ ನೀವು ನೋಡ್ತಿದ್ದೀರಾ. ಫೈಲ್ ನಂಬರ್ 1. ಎಸ್, ಯಾರು ನಿಮ್ಮ ಪ್ರೀತಿನ ದೂರ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ ನಿಮ್ಮ ಪಾರ್ಟ್ನರ್ ಇಂದ, ನಿಮ್ಮ ದಾಂಪತ್ಯ ಜೀವನದಲ್ಲೂ ಕೂಡ ಯಾರು ನಿಮ್ಮನ್ನ ದೂರ ಮಾಡಬೇಕು ಅನ್ಕೊಂಡಿದ್ದಾರೆ, ನೆಗೆಟಿವಿಟಿ ಮಾಡಿದ್ದಾರೆ. ಹಾಗೂ ಸಮಥಿಂಗ್ ಪ್ರಾಣಿನ ಬಲಿ ಕೊಟ್ಟಿ ಮಾಡಿರುವಂತಹ ನೆಗೆಟಿವಿಟಿಯಿಂದ ನೀವು ದೂರ ಆಗ್ತಿದ್ದೀರಾ. ಆ ಒಂದು ಕನಸುಗಳನ್ನ ನೀವು ಹೆಚ್ಚಾಗಿ ಕಾಣ್ತಿದ್ದೀರಾ. ಫೈಲ್ ನಂಬರ್ 1. ಈ ಒಂದು ವಾರದಲ್ಲಿ ಆ ಒಂದು ನೆಗೆಟಿವಿಟಿಯಿಂದ ನೀವು ಈಚೆ ಬರ್ತಿದ್ದೀರಾ. ಹಾಗೂ ನಿಮ್ಮ ಮನಸ್ಸಿಗೆ ಯಾವುದು ಸರಿ ಅನ್ಸುತ್ತೆ ಅದನ್ನ ನೀವು ಮಾಡ್ತಿದ್ದೀರಾ. ಹಾಗೂ ಈ ಒಂದು ವಾರದಲ್ಲಿ ನೀವು ಹೆಚ್ಚಿನ ಟೈಮ್ ಕೊಡ್ತಿದ್ದೀರಾ ಕೆಲವು ಡಿಸಿಷನ್ಸ್ನ ತಗೊಳ್ಳಿಕ್ಕೆ. ಹಾಗೂ ತಾಯಿ ಲಕ್ಷ್ಮೀ ದೇವಿ ಅಮ್ಮನ ಆಶೀರ್ವಾದ ನಿಮಗೆ ಹೆಚ್ಚಾಗಿ ಸಿಗ್ತದೆ. ಹೆಚ್ಚು
ಈ ಒಂದು ವಾರದಲ್ಲಿ ನೇಚರ್ಸ್ ಆ್ಯಂಡ್ ಟ್ರಾವೆಲ್ ಮಾಡ್ತಿದ್ದೀರಾ, ಹೆಚ್ಚು ಜೈನನ್ನು ನಾವು ನೋಡ್ತಿದ್ದೀರಾ. ನಿಮ್ಮ ಸರೌಂಡಿಂಗ್ ಅಥವಾ ನಿಮ್ಮ ಮನೆ ಹತ್ರನೇ ನೀವು ಜೈನ್ ಕಟ್ಟಿರೋದನ್ನ ನೀವು ನೋಡ್ತಿದ್ದೀರಾ, ಹೆಚ್ಚು ಅಬ್ಸರ್ವ್ ಮಾಡ್ತಿದ್ದೀರಾ. ಹಾಗೂ ಆ ಜೇನು ಏನು ನಿಮಗೆ ಆ ಒಂದು ಸರೌಂಡಿಂಗ್, ನಿಮ್ಮ ವಾತಾವರಣಕ್ಕೆ ಸಂಬಂಧಪಟ್ಟಾಗೆ ಆ ಜೇನು ಹುಳ ಕಟ್ಟಿ ಅದನ್ನ ನೀವೇನು ಡಿಸ್ಟ್ರಾಕ್ಟ್ ಮಾಡಿ ಅದನ್ನ ಏನು ಹೋಗ್ತಾ ಇದೆ ನಿಮ್ಮ ಸರೌಂಡಿಂಗ್ನ ಬಿಟ್ಟು, ಖಂಡಿತ ನಿಮಗೆ ಇನ್ನಷ್ಟು ನಿಮ್ಮ ಸರೌಂಡಿಂಗ್ ಇರೋ ವಾತಾವರಣದಲ್ಲಿ ಇನ್ನಷ್ಟು ಬದಲಾವಣೆಗಳನ್ನ ನೀವು ಮುಂದಿನ ದಿನಗಳಲ್ಲಿ ನೋಡ್ತಿದ್ದೀರಾ. ಪಾಯಿಂಟ್ ನಂಬರ್ 1, ಹೆಚ್ಚು ನಿಮ್ಮ ಮನೆ ದೇವರ ಅನುಗ್ರಹ ಆಶೀರ್ವಾದ ಹೆಚ್ಚಾಗಿ ನಿಮಗೆ ಈ ಒಂದು ವಾರದಲ್ಲಿ ಸಿಗ್ತಿದೆ. ಹಾಗೂ ತುಂಬಾನೇ ಸ್ಟ್ರಾಂಗ್ ಪರ್ಸನ್ ಆಗ್ತಿದ್ದೀರಾ. ಹಾಗೂ ತುಂಬಾನೇ ಆಲೋಚನೆ ಮಾಡಿ ನಿರ್ಧಾರಗಳನ್ನ ತಗೋತಿದ್ದೀರಾ. ಹಾಗೂ ನೀವು ಇನ್ನಷ್ಟು ಜನಗಳಿಗೆ, ಇನ್ನಷ್ಟು ವ್ಯಕ್ತಿಗಳಿಗೆ ಇನ್ನಷ್ಟು ದಾರಿನ ತೋರಿಸ್ಕೊಡ್ತಿದ್ದೀರಾ. ನಿಮ್ಮಿಂದ ಇನ್ನಷ್ಟು ಜನಗಳಿಗೆ ಒಳ್ಳೇದಾಗ್ತಿದೆ. ನಿಮಗಾಗಿರುವಂಥ ನೆಗೆಟಿವಿಟಿಯಿಂದ ನೀವು ಹೊರಗಡೆ ಬರ್ತಿದ್ದೀರಾ. ಹಾಗೂ ಸಣ್ಣ ಪುಟ್ಟ ವಸ್ತುಗಳು ಈ ಒಂದು ವಾರದಲ್ಲಿ ಡ್ಯಾಮೇಜ್ ಆಗಬಹುದು. ನಿಮ್ಮ ಮನೆಯಲ್ಲಿರುವಂಥ ವಸ್ತುಗಳ ಬಗ್ಗೆ ಸ್ವಲ್ಪ ಈ ಒಂದು ವಾರದಲ್ಲಿ ಗಮನ ಕೊಡಿ. ಎಸ್, ಯಾವುದೇ ಒಂದು ಪಕ್ಷಿ ಪ್ರಾಣಿಗಳಾಗಿರ್ಲಿ ಅಥವಾ ಯಾವುದೇ ಒಂದು ಅದು ನಿಮ್ಮ ಸರೌಂಡಿಂಗ್ ಓಡಾಡ್ತಿರ್ಲಿ, ಅದನ್ನ ನೀವು ಹೆಚ್ಚು ಅಬ್ಸರ್ವ್ ಮಾಡ್ತಿದ್ದೀರಾ. ಆ ಒಂದು ಪ್ರಾಣಿ ಪಕ್ಷಿ ಹುಳಗಳೇ ಆಗಿರ್ಲಿ, ಅದು ನಿಮ್ಮ ಒಂದು ವಾತಾವರಣ ನೆಗೆಟಿವಿಟಿನ ತೆಗೆದಾಕ್ತಿದೆ. ಸೊ ನಿಮ್ಮ ಸುತ್ತ ಯಾವ್ದಾದ್ರು ಜೇನ್ ಕಟ್ಟಿರುವಂತಹ ನೀವೇನಾದ್ರೂ ನೋಡಿದ್ರೆ, ಅದೇನಾದ್ರೂ ಡಿಸ್ಟ್ರಾಕ್ಟ್ ಆಗಿ ದೂರ ಹೋಗ್ತಿದ್ರೆ, ನಿಮ್ಮ ಸರೌಂಡಿಂಗ್ ಇರೋ ವಾತಾವರಣ ಏನ್ ನೆಗೆಟಿವಿಟಿ ಇದೆ ಅದು ದೂರ ಮಾಡಿ ನಿಮಗೆ ಪಾಸಿಟಿವಿಟಿನ ಕೊಡ್ತಿದೆ ಅನ್ನೋ ಮೆಸೇಜಸ್ ಇಲ್ಲಿ ಸಿಗ್ತಿದೆ. ನನಗೆ ಇಲ್ಲಿ ಏನ್ ಮೆಸೇಜಸ್ ಸಿಗ್ತಿದೆ ಅದನ್ನ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ಪಾಯಿಂಟ್ ನಂಬರ್ 1, ಎಸ್, ಯಾರು ನಿಮ್ಮ ಮೇಲೆ ಕೆಟ್ಟ ದೃಷ್ಟಿ ಇಟ್ಟಿದ್ದಾರೆ ಹಾಗೂ ಯಾರನ್ನ ನೀವು ಕಳ್ಕೊಂಡು ಬಿಡ್ತೀನಿ ನನ್ನ ಲೈಫಲ್ಲಿ ಅಂತ ನೀವು ತುಂಬಾ ಬಾದರ್ ಆಗ್ತಿದ್ದೀರಾ, ಟೆನ್ಷನ್ ತಗೋತಿದ್ದೀರಾ. ಹಾಗೂ ನಿದ್ರೆ ಮಾಡ್ತಿಲ್ಲ, ಊಟ ಸರಿಯಾಗಿ ಮಾಡ್ತಿಲ್ಲ, ಹಾಗೂ ನಿಮ್ಮ ಆರೋಗ್ಯದಲ್ಲೂ ಕೂಡ ಬಹಳಷ್ಟು ವ್ಯತ್ಯಾಸಗಳಾಗಿದೆ. ಪಾಯಿಂಟ್ ನಂಬರ್ 1, ಆ ವ್ಯಕ್ತಿಗಳು ನಿಮ್ಮ ಲೈಫಿಂದ ದೂರ ಹೋಗ್ತಿಲ್ಲ. ನಿಮ್ಮ ಲೈಫ್ ಲಾಂಗ್ ಇರ್ಲಿಕ್ಕೆ ಆ ವ್ಯಕ್ತಿಗಳು ನಿಮ್ಮ ಲೈಫಿಗೆ ಬಂದಿದ್ದಾರೆ. ಏನ್ ನೀವು ಅವ್ರನ್ನ ಕಳ್ಕೊಳ್ತೀನಿ, ನನ್ನ ಪ್ರೀತಿನ ಕಳ್ಕೊಳ್ತೀನಿ, ಇವ್ರಿಲ್ದೆ ನಾನು ಇರೋದಕ್ಕಾಗೋದಿಲ್ಲ ಅಂತ ನೀವೇನ್ ಸ್ಟ್ರೆಸ್ ತಗೋತಿದ್ದೀರಾ, ರಿಸ್ಕ್ ತಗೋತಿದ್ದೀರಾ, ಟೆನ್ಷನ್ ಮಾಡ್ಕೋತಿದ್ದೀರಾ, ಮನಸ್ಸಲ್ಲಿ ಬೇರೆದಿರೋ ಆಲೋಚನೆಗಳನ್ನ ನೀವು ಹೇಳ್ಕೊಳ್ತಿದ್ದೀರಾ, ನೋಡ್ತಿದ್ದೀರಾ. ಏನೇನೋ ಬೇಡದಿರೋ ಆಲೋಚನೆಗಳನ್ನ ನಿಮ್ಮ ಮನಸ್ಸಲ್ಲಿ ಬರ್ತಿದೆ ನೆಗೆಟಿವಿಟಿಯಾಗಿ. ಆ ನೆಗೆಟಿವಿಟಿಯಿಂದ ನೀವು ಹೊರಗಡೆ ಬನ್ನಿ. ಈ ಒಂದು ವಾರದಲ್ಲಿ ಖಂಡಿತ ನಿಮಗೆ ಇನ್ನಷ್ಟು ಪಾಸಿಟಿವ್ ಎನರ್ಜೀಸ್ ನಿಮಗೆ ಸಿಗ್ತಿದೆ. ಪಾಯಿಂಟ್ ನಂಬರ್ 1, ನಿಮ್ಮ ಸರೌಂಡಿಂಗ್ ಇರೋ ಹತ್ತಿರವಾಗಿ ಯಾವುದಾದ್ರೂ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಇದ್ರೆ ನಿಮ್ಮ ಹೆಸರಲ್ಲಿ ಅರ್ಚನೆ ಕೂಡ ಮಾಡಿಸಿ ಬನ್ನಿ. ಇನ್ನಷ್ಟು ನಿಮಗೆ ಪಾಸಿಟಿವ್ ಎನರ್ಜೀಸ್ ಸಿಗ್ತಿದೆ. ನಿಮ್ಮ ಪ್ರೀತಿ ಹಾಗೂ ನೀವು ನಂಬಿರುವಂತಹ ವ್ಯಕ್ತಿ ನಿಮ್ಮನ್ನ ಬಿಟ್ಟು ಹೋಗೋದಿಲ್ಲ. ನೀವು ಯಾವುದೋ ವಿಚಾರವಾಗಿ ದುಡುಕಿ ನಿರ್ಧಾರಗಳನ್ನ ತಗೋತಿದ್ರೆ ಖಂಡಿತ ಆ ನಿರ್ಧಾರಗಳಿಂದ ಈಚೆ ಬನ್ನಿ. ಖಂಡಿತ ನಿಮಗೆ ಇನ್ನಷ್ಟು ಎನರ್ಜೀಸ್ ನಿಮಗೆ ಸಿಗ್ತದೆ. ನಿಮ್ಮ ತಾಯಿಯ ಆರೋಗ್ಯದಲ್ಲೂ ಬಹಳಷ್ಟು ಬದಲಾವಣೆಗಳಿದೆ. ನೀವೇನ್ ಡಿಸಿಷನ್ಸ್ನ ತಗೋತಿದ್ದೀರಾ, ನಿಮ್ಮ ತಾಯಿ ಈ ಒಂದು ವಾರದಲ್ಲಿ ನಿಮ್ಮ ಪರವಾಗಿ ತುಂಬಾನೇ ರಿಸ್ಕ್ ಆಗಿರುವಂತಹ ಕೆಲಸಗಳನ್ನ ಕೈಗೆತ್ಕೋತಿದ್ದಾರೆ. ಪಾಯಿಂಟ್ ನಂಬರ್ 1, ಖಂಡಿತ ಈ ಒಂದು ವಾರದಲ್ಲಿ ನಿಮ್ಮ ಲೈಫಲ್ಲಿ ಒಂದು ರೀತಿ ಮಿರಾಕಲ್ ನಡೆಯೋ ಅಂತದನ್ನ ನೀವು ನೋಡ್ತಿದ್ದೀರಾ. ಅಂಡ್ ಇನ್ನಷ್ಟು ಆ ಒಂದು ನಿಮ್ಮ ಒಂದು ನೋವಲ್ಲೂ ಇನ್ನಷ್ಟು ಒಂದು ಪಾಠನ ನೀವು ಕಲಿತಿದ್ದೀರಾ. ಹಾಗೂ ನಿಮ್ಗೆ ಯಾರು ಹರ್ಟ್ ಮಾಡಿದ್ದಾರೆ ಅಥವಾ ನೀವು ಯಾರಿಗೆ ಹರ್ಟ್ ಮಾಡಿದ್ದೀರಾ, ಖಂಡಿತ ಆ ವ್ಯಕ್ತಿಗಳು ನಿಮ್ಮ ಲೈಫಿಗೆ ವಾಪಸ್ ಬರ್ತಿದ್ದಾರೆ. ನಿಮ್ಮ ಶತ್ರುಗಳ ಆಗಿರಬಹುದು, ನಿಮ್ಮ ಮಿತ್ರರಾಗಿರಬಹುದು, ನೀವು ಯಾರಿಗೆ ಹರ್ಟ್ ಮಾಡಿದ್ದೀರಾ ಅಥವಾ ನಿಮ್ಗೆ ಯಾರು ಹರ್ಟ್ ಮಾಡಿದ್ದಾರೆ, ಆ ವ್ಯಕ್ತಿಗಳನ್ನ ಬೇಡ ಅಂದ್ರೂ ನಿಮ್ಮ ಲೈಫಿಗೆ ವಾಪಸ್ ಪುನಃ ನೀವು ನಂಬಿರೋ ದೈವ ಶಕ್ತಿ ಕಳಿಸ್ಕೊಡ್ತಿದ್ದಾರೆ. ಆ ವ್ಯಕ್ತಿಗಳು ನಿಮ್ಮ ಲೈಫಿಗೆ ಬರ್ತಿದ್ದಾರೆ. ಹಾಗೂ ಆ ವ್ಯಕ್ತಿಗಳು ಹೇಳ್ತಾ ಇರುವಂತ ಮೆಸೇಜಸ್ ನಿಮ್ಗೆ ಒಂದ್ ರೀತಿ ಗೊಂದಲತೆ ಆಗಿರಬಹುದು. ಆದ್ರೆ ಮುಂದಿನ ದಿನಗಳಲ್ಲಿ ಆ ಒಂದು ಮೆಸೇಜಸ್ ಏನು ಅನ್ನೋದನ್ನ ನೀವು ತಿಳ್ಕೊಳ್ತಿದ್ದೀರಾ. ಪಾಯಿಂಟ್ ನಂಬರ್ 1, ಎಸ್, ನಿಮ್ಮ ಒಂದು ತಾಯಿಯ ತಂದೆಯ ಆಶೀರ್ವಾದ ಜೊತೆಗೆ ನಿಮ್ಮ ಪೂರ್ವಜರರ ಆಶೀರ್ವಾದ ಕೂಡ ಹೆಚ್ಚಿನ ಸ್ಟ್ರಾಂಗ್ ಆಗಿದೆ. ಈ ಒಂದು ವಾರದಲ್ಲಿ ಒಂದೇನೋ ಒಂದು ಗಂಡಾಂತರದಿಂದ ನೀವು ಪಾರಾಗ್ತಿದ್ದೀರಾ. ಹಾಗೂ ನೀವೇನ್ ಮಾಡಬೇಕು ಅಂತ ಅನ್ಕೊಂಡಿರೋ ಕೆಲಸದಲ್ಲಿ ಏನ್ ವಿಘ್ನಗಳಾಗ್ತಿದೆ, ಆ ವಿಘ್ನಗಳಿಂದ ನೀವು ಈಚೆ ಬರ್ತಿದ್ದೀರಾ ನಿಮ್ಮ ಪೂರ್ವಜರರ ಅನುಗ್ರಹದಿಂದ. ಹಾಗೂ ಯಾವ್ದು ನೀವು ನಿರ್ಧಾರ ತಗೋತಿದ್ದೀರಾ, ಆ ನಿರ್ಧಾರ
ನೆಗೆಟಿವ್ ಆಗಿ ನೀವೇನು ಥಿಂಕ್ ಮಾಡ್ತಿದ್ದೀರಾ ಅದರಿಂದ ಈಚೆ ಬನ್ನಿ. ಪಾಯಲ್ ನಂಬರ್ 1. ಎಸ್, ನಿಮಗೆ ಏನು ಜಾಬ್ ಸಿಗ್ತಿಲ್ಲ ಅಂತ ನೀವು ವರಿ ಮಾಡ್ತಿದ್ದೀರಾ. ನೀವೇನು ಕಾದಿದ್ದೀರಾ, ನೀವೇನು ವೇಟ್ ಮಾಡ್ತಿದ್ದೀರಾ, ಅದಕ್ಕಿಂತ ಒಳ್ಳೆ ಜಾಬ್ ನಿಮಗೆ ಸಿಗ್ಲಿಕ್ಕೆ ಅವಕಾಶ ಈ ಒಂದು ವಾರದಲ್ಲಿ ನಿಮಗೆ ಕಾಲ್ ಆಫರ್ ಸಿಗ್ತಿದೆ. ನಿಮಗೆ ಜಾಬ್ ಯಾವುದು ನೀವು ಮಾಡ್ತಿದ್ರಿ ಆ ಕೆಲಸನೂ ಕೂಡ ನೀವು ಅರ್ಧದಲ್ಲೇ ನಿಲ್ಲಿಸಿ ಬೇರೆ ಜಾಬ್ಗೆ ಟ್ರೈ ಮಾಡಬೇಕು ಅಂತ ನೀವೇನು ವರಿ ಮಾಡ್ತಿದ್ದೀರಾ, ಥಿಂಕ್ ಮಾಡ್ತಿದ್ದೀರಾ, ತುಂಬ ಸ್ಟ್ರೆಸ್ ಆಗ್ತಿದೆ, ತುಂಬ ರಿಸ್ಕ್ ಆಗ್ತಿದೆ, ಆ ಕೆಲಸನ ಮಾಡಲಿಕ್ಕೆ ಆಗ್ತಿಲ್ಲ ಅಂತ ನೀವೇನು ಟೆನ್ಷನ್ ತಗೊಂಡಿದ್ದೀರಾ, ಖಂಡಿತ ನೀವು ಮಾಡ್ತಿರೋ ಕೆಲಸಕ್ಕಿಂತ ಇನ್ನಷ್ಟು ಒಳ್ಳೆ ಕೆಲಸ ನಿಮ್ಗೆ ಈ ಒಂದು ವಾರದಲ್ಲಿ ಸಿಗ್ತಿದೆ. ಆ ಒಂದು ಸ್ಥಳನ ಕೂಡ ಚೇಂಜ್ ಮಾಡ್ತಿದ್ದೀರಾ, ಕೆಲಸ ಕೂಡ ಚೇಂಜ್ ಮಾಡ್ತಿದ್ದೀರಾ. ಇಲ್ಲಿ ಯಾರು ಜಾಬ್ಗೋಸ್ಕರ ವೇಟ್ ಮಾಡ್ತಿದ್ದೀರಾ, ಖಂಡಿತ ನಿಮಗೆ ಈ ಒಂದು ವಾರದಲ್ಲಿ ಜಾಬ್ ಆಫರ್ ಕೂಡ ಸಿಗ್ತಿದೆ. ಎಸ್, ಯಾರೇ ನಿಮಗೆ ಕೆಟ್ಟದನ್ನ ಬಯಸಿರುವಂತಹ ವ್ಯಕ್ತಿಗಳು ಹಾಗೂ ನಿಮಗೆ ಒಳ್ಳೇದಾಗಬಾರ್ದು ಅಂತ ಬಯಸಿರುವಂತಹ ವ್ಯಕ್ತಿಗಳು ಖಂಡಿತ ಈ ಒಂದು ವಾರದಲ್ಲಿ ನಿಮ್ಮ ಲೈಫಿಗೆ ಬರ್ತಿದ್ದಾರೆ ಹಾಗೂ ಆ ವ್ಯಕ್ತಿಗಳಿಂದ ನಿಮ್ಮನ್ನ ರಕ್ಷಣೆ ಮಾಡ್ತಿದ್ದಾರೆ ದುರ್ಗಾ ಪರಮೇಶ್ವರಿ ಅಮ್ಮ. ಹಾಗೂ ಆ ವ್ಯಕ್ತಿಗಳು ಯಾಕಾಗಿ ನಿಮ್ಮ ಲೈಫಿಗೆ ಬರ್ತಿದ್ದಾರೆ ಹಾಗೂ ಆ ವ್ಯಕ್ತಿ ನಿಮ್ಗೆ ಯಾಕೆ ಈ ಮೆಸೇಜಸ್ನ ಹೇಳಿದ್ದಾರೆ ಅನ್ನೋ ಒಂದು ಹೆಚ್ಚಿನ ಒಂದು ಗೊಂದಲತೆ ನಿಮ್ಗೆ ಆಗ್ತಿರಬಹುದು. ಪಾಯಲ್ ನಂಬರ್ 1, ಇದರ ಬಗ್ಗೆ ನೀವಿನ್ನು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಇದಕ್ಕೆ ಕ್ಲಾರಿಟಿ ನಿಮಗೆ ಸಿಗ್ತದೆ. ಹಾಗೂ ಈ ಒಂದು ವಾರದಲ್ಲಿ ನೀವು ನಂಬಿರುವಂತಹ ಗುರುಗಳ ಒಂದು ಸನ್ನಿಧಾನಕ್ಕೆ ಕೂಡ ಹೋಗ್ತಿದ್ದೀರಾ ಹಾಗೂ ಇನ್ನಷ್ಟು ಮೆಸೇಜಸ್ ನಿಮಗೆ ಸಿಗ್ತಿದೆ, ಇನ್ನಷ್ಟು ವಿದ್ಯೆಗಳನ್ನ ನೀವು ಕಲಿತಿದ್ದೀರಾ. ಮೆಡಿಟೇಷನ್ ಕ್ಲಾಸಸ್ ಕೂಡ ನೀವು ಓಪನ್ ಮಾಡ್ತಿರಬಹುದು ಮುಂದಿನ ದಿನಗಳಲ್ಲಿ. ಅದ್ರ ಬಗ್ಗೆ ಕೂಡ ನೀವು ಹೆಚ್ಚಿನ ಒಂದು ಗಮನ ಕೊಡ್ತಿದ್ದೀರಾ ಪಾಯಲ್ ನಂಬರ್ 1. ಬಟ್ ನಿಮ್ಮ ಸರೌಂಡಿಂಗ್ ಇರೋ ವ್ಯಕ್ತಿಗಳು ನಿಮ್ಮನ್ನ ನೀವು ಯಾರನ್ನ ನಂಬಿ ತುಂಬಾ ಇಷ್ಟಪಟ್ಟಿದ್ದೀರಾ ಆ ವ್ಯಕ್ತಿಗಳೇ ನಿಮ್ಮ ಬಗ್ಗೆ ಕೆಡುಕನ್ನ ಬಯಸ್ತಿದ್ದಾರೆ, ನಿಮಗೆ ಒಳ್ಳೇದಾಗಬಾರ್ದು ಅಂತ ಬಯಸ್ತಿದ್ದಾರೆ. ಈ ಒಂದು ವಾರದಲ್ಲಿ ಯಾರಿಗೆ ವಧುವರ ಸೆಟ್ ಆಗಿಲ್ಲ ಅಂತ ವೇಟ್ ಮಾಡ್ತಿದ್ದೀರಾ, ಖಂಡಿತ ಮ್ಯಾರೇಜ್ ಪ್ರಪೋಸಲ್ ಕೂಡ ಬರ್ತಿದೆ. ಹಾಗೂ ನಿಮ್ಮ ಒಂದು ಫ್ಯಾಮಿಲಿಯಲ್ಲಿ ನೀವು ಏನಾದರೂ ಯಾರ ಜೊತೆ ಆದರೂ ವೈಮನಸ್ಸಾಗಿ ಜಗಳಗಳಾಗಿದ್ರೆ ಖಂಡಿತ ಆ ವ್ಯಕ್ತಿಗಳು ವಾಪಸ್ ನಿಮ್ಮ ಲೈಫಿಗೆ ಬರ್ತಿದ್ದಾರೆ. ನಿಮ್ಮ ತಂದೆ ಆರೋಗ್ಯದಲ್ಲೂ ಕೂಡ ಬಹಳಷ್ಟು ವ್ಯತ್ಯಾಸಗಳಿದೆ, ನಿಮ್ಮ ತಂದೆಯ ಆರೋಗ್ಯದಲ್ಲೂ ಕೂಡ ಬಹಳಷ್ಟು ವ್ಯತ್ಯಾಸಗಳಿದೆ. ಹಾಗೂ ಅವರು ನಿಮ್ಮ ತಂದೆಯ ತಂದೆ ಯಾರು ಹಿರಿಯರಿದ್ದಾರೆ ನಿಮ್ಮ ಮನೆಯಲ್ಲಿ, ನಿಮ್ಮ ತಂದೆಯ ಆರೋಗ್ಯದಲ್ಲಿ ಬಹಳಷ್ಟು ಬದಲಾವಣೆಗಳಿದೆ. ಹಾಗೂ ಅವರು ನಿಮ್ಮಿಂದ ಏನೋ ಒಂದು ಪ್ರಾಮಿಸಿಂಗ್ ನ ತಗೋತಿದ್ದಾರೆ ಹಾಗೂ ಆ ವ್ಯಕ್ತಿ ನಿಮ್ಗೆ ಏನೋ ಒಂದು ಆಶೀರ್ವಾದನ ಮಾಡ್ತಿದ್ದಾರೆ. ಹಾಗೂ ಆ ವ್ಯಕ್ತಿಯಿಂದ ನೀವು ಇನ್ನಷ್ಟು ವಿಚಾರಗಳನ್ನ ತಿಳ್ಕೊಳ್ತಿದ್ದೀರಾ. ನಂಗೆ ಇಲ್ಲಿ ಏನೇನು ಮೆಸೇಜ್ ಸಿಗ್ತಿದೆ ಅದನ್ನ ನಾನು ತಿಳಿಸ್ತಾ ಇದ್ದೀನಿ. ಫ್ರಮ್ ಸ್ಟಾರ್ಟಿಂಗ್ ಟು ನಾವು ಪಾಯಲ್ ನಂಬರ್ 1, ಸ್ವಲ್ಪ ನಿಮ್ಮ ಒಂದು ಸರೌಂಡಿಂಗ್ ಹಾಗೂ ನಿಮ್ಮ ಮನಸ್ಸು ಯಾಕೋ ತುಂಬಾ ಚಂಚಲತೆ ಅನಿಸ್ತಿದೆ, ಯಾಕೋ ಭಯ ಪಡ್ತಿದ್ದೀರಾ. ಆ ಭಯದಿಂದ ಈಚೆ ಬನ್ನಿ. ಖಂಡಿತ ಏನ್ ನಿಮ್ಗೆ ಸ್ಟ್ರೆಸ್ ಅನಿಸ್ತಿದೆ, ತುಂಬಾನೇ ಭಯ ಅನಿಸ್ತಿದೆ, ನಿಮ್ಮ ಇಷ್ಟವಾದ ದೇವರನ್ನ ಮನಸ್ಸಲ್ಲಿ ಸ್ಮರಣೆ ಮಾಡ್ತಾ ಈ ಒಂದು ರೀಡಿಂಗ್ ನ ನೋಡಿ. ಯಾರಿಗೂ ಇಲ್ಲಿ ಸ್ವಲ್ಪ ತುಂಬಾನೇ ಡಿಸ್ಟರ್ಬೆನ್ಸ್ ಅನಿಸ್ತಿದೆ, ತುಂಬಾ ಭಯ ಅನಿಸ್ತಿದೆ. ಖಂಡಿತ ನೀವು ಯಾವುದೇ ಒಂದು ಪ್ರಾಬ್ಲಮ್ ಇರಲಿ, ಖಂಡಿತ ನೀವು ನಂಬಿರೋ ದೈವಶಕ್ತಿ ನಿಮ್ಮನ್ನ ಕೈ ಬಿಡೋದಿಲ್ಲ. ಅಂಡ್ ನಿಮ್ಮ ಪೂರ್ವಜರರು ಹಾಗೂ ನಿಮ್ಮ ತಂದೆಯ ತಂದೆ ನಿಮಗೆ ತುಂಬಾನೇ ಒಳ್ಳೆಯದನ್ನ ಬಯಸ್ಲಿಕ್ಕೆ ಹಾಗೂ ನಿಮ್ಮಿಂದ ಪ್ರಾಮಿಸಿಂಗ್ ನ ತಗೊಳ್ಳಿಕ್ಕೆ ನಿಮ್ಮ ಹತ್ರ ಬರ್ತಿದ್ದಾರೆ. ಅಂಡ್ ಪಾರ್ವತಿ ಪರಮೇಶ್ವರರ ಆಶೀರ್ವಾದ ಹೆಚ್ಚಾಗಿ ನಿಮಗೆ ಸಿಗ್ತಿದೆ. ಈ ಒಂದು ವಾರದಲ್ಲಿ ನಿಮ್ಮ ಕನಸಲ್ಲಿ ಪಾರ್ವತಿ ಪರಮೇಶ್ವರ ತಂದೆಯ ಆಶೀರ್ವಾದ ನಿಮಗೆ ಹೆಚ್ಚಾಗಿ ಸಿಗ್ತಿದೆ. ನಿಮ್ಮ ಡ್ರೀಮ್ಸ್ ಅಲ್ಲಿ ಹೆಚ್ಚಾಗಿ ನೋಡ್ತಿದ್ದೀರಾ. ಖಂಡಿತ ಮುಂದಿನ ದಿನಗಳಲ್ಲಿ ಇನ್ನಷ್ಟು ವಿಚಾರಗಳನ್ನ, ಇನ್ನಷ್ಟು ಏನು ನಿಮಗೆ ಸಮಸ್ಯೆಗಳಾಗಿದೆ ಆ ಒಂದು ಸಮಸ್ಯೆಯಿಂದ ನೀವು ಈಚೆ ಬರಲಿಕ್ಕೆ ದಾರಿ ಸಿಗ್ತಿದೆ. ಪಾಯಲ್ ನಂಬರ್ 1, ಎಸ್. ಈ ಹಿಂದೆ ಯಾರಿಗಾದ್ರೂ ನಿಮ್ಮ ಕೈಯಿಂದ ವಸ್ತುಗಳನ್ನ ಕೊಟ್ಟಿರಬಹುದು, ಅದು ಮತ್ತೆ ವಾಪಸ್ ಮರುಕಳಿಸಿ ನಿಮ್ಮ ಹತ್ರ ಬರುತ್ತಾ ಅಂತ ನಿಮ್ಮ ಪ್ರಶ್ನೆಗಳಿದ್ರೆ, ಹಾಗೂ ಆ ವಸ್ತುಗಳು ಏನಾದ್ರೂ ನೀವು ಇಷ್ಟಪಟ್ಟಿರುವಂತಹ ವಸ್ತುಗಳು ಅವರು ಬೇಕಾಗಿ ಡ್ಯಾಮೇಜ್ ಮಾಡಿ ನಿಮಗೆ ವಾಪಸ್ ಕೊಟ್ಟಿದ್ರೆ ಅದನ್ನ ಥ್ರೋ ಔಟ್ ಮಾಡಿ. ಅಂಡ್ ಅದು ನಿಮಗೆ ತುಂಬಾ ಬೆಲೆ ಬಾಳುವಂತ ವಸ್ತುಗಳಾಗಿದ್ರೆ ಅದನ್ನ ಬೇರೆ ಎಕ್ಸ್ಚೇಂಜ್ ಮಾಡಿ. ಬಟ್ ಆ ವಸ್ತುಗಳನ್ನ ನಿಮ್ಮ ಹತ್ರ ಜೊತೆ ಇಟ್ಕೊಂಡಿರೋದೇ ಒಂದು ರೀತಿ ನಿಮಗೆ ಸಮಸ್ಯೆಗಳಾಗ್ತಿರಬಹುದು. ಪಾಯಲ್ ನಂಬರ್ 1, ಎಸ್. ಯಾರಿಗೆ ರೆಸಿನೇಟ್ ಆಗುತ್ತೆ ಅವ್ರು ಮಾತ್ರ ತಗೊಳ್ಳಿ.
ನೀವು ಯಾರಿಗಾದ್ರೂ ಇಂಪಾರ್ಟೆಂಟ್ ವಸ್ತುಗಳನ್ನ ಅಥವಾ ನಿಮ್ಮ ವೆಹಿಕಲ್ನ ಅಥವಾ ನಿಮ್ಮ ಒಂದು ಜ್ಯುವೆಲ್ರಿ ಆಗಿರಬಹುದು, ನಿಮ್ಮ ಒಂದು ಇಂಪಾರ್ಟೆಂಟ್ ವಸ್ತುಗಳು ಏನಿದೆ ಅದು ವಾಪಸ್ ನಿಮ್ಮ ಹತ್ರ ಬಂದ ಮೇಲೆ ಬಹಳಷ್ಟು ಸ್ವಲ್ಪ ಸಮಸ್ಯೆಗಳಾಗಬಹುದು. ಅದ್ರ ಬಗ್ಗೆ ಗಮನ ಕೊಡಿ. ಈ ಒಂದು ವಾರದಲ್ಲಿ ಸ್ವಲ್ಪ ನಿಮ್ಮ ಆರೋಗ್ಯದಲ್ಲಿ ಸ್ವಲ್ಪ ಹೆಚ್ಚಿನ ಒಂದು ಹೆಡ್ ಪೇನ್ ಇರಬಹುದು, ಸ್ಟಮಕ್ ಪೇನ್ ಇರಬಹುದು, ಸ್ಟಮಕ್ ಇನ್ಫೆಕ್ಷನ್ ಆಗ್ತಿರಬಹುದು. ಯಾವುದನ್ನು ನೆಗ್ಲೆಕ್ಟ್ ಮಾಡಬೇಡಿ. ವೈದ್ಯರನ್ನ ಭೇಟಿಯಾಗಿ. ಸುತ್ತ ಇರುವಂತಹ ಒಂದು ನಿಮಗೆ ಸುತ್ತ ಏನು ಬೇಲಿ ಆಗಿದೆ, ಯಾವುದೇ ರೀತಿ ನಿಮಗೆ ಹೋಗಕ್ಕಾಗ್ತಿಲ್ಲ, ಕಟ್ಟಾಕ್ತಂಗೆ ಆಗ್ತಿದೆ. ಆ ಒಂದು ಕಟ್ಟಾಕಿರುವಂತಹ ಬೇಲಿ, ಆ ಒಂದು ದಾರನೇ ಬಿಡಿಸ್ಕೋತಿದ್ದೀರಾ. ನೀವು ನಂಬಿರೋ ದೈವಶಕ್ತಿ ನಿಮ್ಮನ್ನ ಪ್ರೊಟೆಕ್ಷನ್ ಮಾಡ್ತಿದೆ. ಹಾಗೂ ನೀವು ಅದನ್ನ ಕ್ಲೆನ್ಸ್ ಕೂಡ ಮಾಡ್ತಿದ್ದೀರಾ. ಆ್ಯಂಡ್ ನಾನು ಆಗಲೇ ಹೇಳಿದಾಗೆ ನಿಮ್ಮ ಡ್ರೀಮ್ಸಲ್ಲಿ ಏನು ಮೆಸೇಜಸ್ ಸಿಗ್ತಿದೆ ಅದ್ರ ಬಗ್ಗೆ ಕೂಡ ನೀವು ಗಮನ ಕೊಡ್ತಿದ್ದೀರಾ. ಜೊತೆಗೆ ಯಾವ ವ್ಯಕ್ತಿನ ನಿಮ್ಮ ಲೈಫಿಂದ ದೂರ ಆಗಿದ್ದಾರೆ, ಅವ್ರು ಈ ಭೂಮಿನ ತ್ಯಜಿಸಿ ಹೋಗಿದ್ದಾರೆ, ಆ ವ್ಯಕ್ತಿ ಬಗ್ಗೆ ನೀವು ತುಂಬಾನೇ ವರಿ ಮಾಡ್ತಿದ್ದೀರಾ. ಆ್ಯಂಡ್ ಆ ವ್ಯಕ್ತಿ ನಿಮ್ಮ ಸಕ್ಸಸ್ನ ನೋಡಲಿಕ್ಕೆ ವೇಟ್ ಮಾಡ್ತಿದ್ದಾರೆ. ಪಾಯಲ್ ನಂಬರ್ 1, ನಿಮ್ಮ ಪೂರ್ವಜರರು. ನೀವು ಯಾರನ್ನ ತುಂಬ ಮಿಸ್ ಮಾಡ್ಕೋತಿದ್ದೀರಾ, ಆ ವ್ಯಕ್ತಿಗೋಸ್ಕರ ಕಣ್ಣೀರಾಗ್ತಿದ್ದೀರಾ. ಆ ವ್ಯಕ್ತಿ ನಿಮ್ಮ ಒಂದು ಯಶಸ್ಸನ್ನ ನೋಡ್ಲಿಕ್ಕೆ ಕಾಯ್ತಿದ್ದಾರೆ. ಹಾಗೂ ನೀವು ಮಾಡ್ತಿರೋ ಒಳ್ಳೆ ಕೆಲಸನ ನೋಡಿ ಖುಷಿ ಪಡ್ತಿದ್ದಾರೆ. ಹಾಗೂ ನೀವು ಅವರನ್ನ ಏನು ಮಿಸ್ ಮಾಡ್ತಿದ್ದೀರಾ, ಅವರು ನಿಮ್ಮನ್ನ ಅಷ್ಟೇ ಪ್ರೀತಿ ಮಾಡ್ತಿದ್ದಾರೆ. ಹಾಗೂ ಆ ವ್ಯಕ್ತಿ ನಿಮ್ಮನ್ನ ಯಶಸ್ಸನ್ನ ನೋಡ್ಲಿಕ್ಕೆ ಹಾಗೂ ನಿಮ್ಮ ಲೈಫಲ್ಲಿ ಸಂತೋಷನ ನೋಡ್ಲಿಕ್ಕೆ ಕಾಯ್ತಿದ್ದಾರೆ ಹಾಗೂ ಹಾರೈಸ್ತಿದ್ದಾರೆ ಕೂಡ. ಪಾಯಲ್ ನಂಬರ್ 1, ಮುಂದಿನ ವಾರಗಳಲ್ಲಿ ಇನ್ನಷ್ಟು ಸಕ್ಸಸ್ನ ನೀವು ನೋಡ್ತಿದ್ದೀರಾ. ಈ ಒಂದು ವಾರ ನಿಮ್ಮ ಲೈಫಲ್ಲಿ ಒಂದು ಹೊಸ ವಿಚಾರನ ಹಾಗೂ ನೀವು ಇನ್ನಷ್ಟು ಮೆಸೇಜಸ್ನ ತಿಳ್ಕೊಳ್ತಿದ್ದೀರಾ. ಅದು ನಿಮ್ಗೊಂದು ರೀತಿ ಶಾಕಿಂಗ್ ಕೂಡ ಅನ್ನಿಸ್ತಿರಬಹುದು, ಖುಷಿ ಕೂಡ ಆಗ್ತಿರಬಹುದು, ಕನ್ಫ್ಯೂಷನ್ ಕೂಡ ಆಗ್ತಿರಬಹುದು. ಆಲ್ ಎನರ್ಜಿ ಮಿಕ್ಸ್ ಆಗಿದೆ ಇಲ್ಲಿ. ಪಾಯಲ್ ನಂಬರ್ 1, ಎಸ್, ಹೊಸ ಗುರುಗಳು ನಿಮ್ಮ ಲೈಫಿಗೆ ಬರ್ತಿದ್ದಾರೆ. ಹಾಗೂ ನೀವೇನು ವಿದ್ಯೆನ ಕಲಿಬೇಕು ಅಂತ ವೇಟ್ ಮಾಡ್ತಿದ್ದೀರಾ, ಆ ಗುರುಗಳಿಂದ ನಿಮಗೆ ಇನ್ನಷ್ಟು ದಾರಿ ಸಿಗ್ತಿದೆ. ಹಾಗೂ ಯಾವ ಒಂದು ವಿಚಾರವಾಗಿ ನಿಮ್ಮ ಮನಸ್ಸಲ್ಲಿ ನೀವೇನು ಬಚ್ಚಿಟ್ಟಿರುವಂತಹ ಮೆಸೇಜಸ್ ಯಾರಿಗಾದ್ರೂ ನೀವು ಹೇಳಬೇಕು ಅಂತ ಅನಿಸ್ತಿದ್ರೆ ಖಂಡಿತ ಭಗವಂತನ ಹತ್ರ ಹೇಳಿ. ಅದಕ್ಕೆ ಇನ್ನಷ್ಟು ಕ್ಲಾರಿಟಿ ನಿಮಗೆ ಮುಂದಿನ ದಿನಗಳಲ್ಲಿ ಸಿಗ್ತಿದೆ. ಈ ಒಂದು ವಾರದಲ್ಲಿ ಹೆಚ್ಚು ಟ್ರಾವೆಲ್ ಮಾಡ್ತಿದ್ದೀರಾ. ಪಾಯಲ್ ನಂಬರ್ 1, ಎಸ್, ಯಾವ ಪ್ರೀತಿಗೋಸ್ಕರ ನೀವು ವೇಟ್ ಮಾಡ್ತಿದ್ದೀರಾ, ಇಷ್ಟು ದಿವಸ ಆ ವ್ಯಕ್ತಿಗೋಸ್ಕರ ನೀವು ತಲೆ ಕೆಡಿಸ್ಕೊಂಡಿದ್ದೀರಾ, ನಿದ್ರೆ ಮಾಡ್ತಿಲ್ಲ, ಊಟ ಸರಿಯಾಗಿ ಮಾಡ್ತಿಲ್ಲ, ನಿಮ್ಮ ಕೆಲಸದ ಬಗ್ಗೆ ಫೋಕಸ್ ಮಾಡೋಕ್ಕಾಗ್ತಿಲ್ಲ, ಯಾವುದೂ ಬೇಡದೆ ಒಂದು ರೀತಿ ತುಂಬಾನೇ ಕನ್ಫ್ಯೂಷನ್ ಇದ್ದೀರಾ, ತುಂಬಾನೇ ಆಲೋಚನೆ ಮಾಡ್ತಿದ್ದೀರಾ ಆ ವ್ಯಕ್ತಿ ಬಗ್ಗೆ. ಈ ಒಂದು ವಾರದಲ್ಲಿ ಒಂದು ಸ್ಟ್ರಾಂಗ್ ನಿರ್ಧಾರಗಳನ್ನ ತಗೋತಿದ್ದೀರಾ. ಆ ವ್ಯಕ್ತಿನ ಬಿಟ್ಟು ಮುಂದೆ ಹೋಗ್ತಿದ್ದೀರಾ ಹಾಗೂ ಆ ವ್ಯಕ್ತಿ ನಿಮ್ಮನ್ನ ಬಿಟ್ಟು ಮುಂದೆ ಹೋಗಿದ್ದಾರೆ. ಆ್ಯಂಡ್ ಆ ವ್ಯಕ್ತಿಗೆ ಥರ್ಡ್ ಪಾರ್ಟೀಸ್ ಇಂದ ಹೆಚ್ಚಿನ ಒಂದು ಪ್ರಾಮಿಸಿಂಗ್ ಸಿಕ್ಕಿದೆ. ಆ್ಯಂಡ್ ನಿಮ್ಮನ್ನ ಏನು ನೀವು ಯಾರಿಗೋಸ್ಕರ ವೇಟ್ ಮಾಡ್ತಿದ್ದೀರಾ ಪಾಯಲ್ ನಂಬರ್ 1, ಆ ವ್ಯಕ್ತಿ ಥರ್ಡ್ ಪಾರ್ಟಿನ ತುಂಬಾ ಪ್ರಾಮಿಸಿಂಗ್ ಆಗಿ ನಂಬಿದ್ದಾರೆ ಹಾಗೂ ನಿಮ್ಮಿಂದ ದೂರ ಹೋಗಿದ್ದಾರೆ. ನೀವು ಅವರಿಂದ ದೂರ ಬರ್ತಿದ್ದೀರಾ ಈ ಒಂದು ವಾರದಲ್ಲಿ. ಆ್ಯಂಡ್ ಆ ಟೆನ್ಷನ್ ಇಂದ ಈಚೆ ಬರ್ತಿದ್ದೀರಾ, ಆ ಒಂದು ರಿಸ್ಕ್ ಇಂದ ಈಚೆ ಬರ್ತಿದ್ದೀರಾ. ಮುಂದಿನ ದಿನಗಳಲ್ಲಿ ಆ ವ್ಯಕ್ತಿಗಳು ನಿಮ್ಮ ಲೈಫಿಗೆ ವಾಪಸ್ ಬಂದರೂ ಕೂಡ ನಿಮ್ಮ ಲೈಫಲ್ಲಿ ಆಗುವಂತಹ ಬದಲಾವಣೆಗಳು ಇನ್ನಷ್ಟು ಈಗಿನ ಒಂದು ಸದ್ಯದ ಪರಿಸ್ಥಿತಿಯಲ್ಲಿ ಏನು ನೀವು ನೋವನ್ನ ನೋಡ್ತಿದ್ದೀರಾ, ಮುಂದಿನ ದಿನಗಳಲ್ಲಿ ಆ ವ್ಯಕ್ತಿಗಳು ನಿಮ್ಮ ಲೈಫಿಗೆ ವಾಪಸ್ ಬಂದಷ್ಟು ಇನ್ನಷ್ಟು ಸಮಸ್ಯೆಗಳು ನಿಮ್ಗೆ ಆಗಬಹುದು. ಅದ್ರ ಬಗ್ಗೆನೂ ನೀವು ಗಮನ ಕೊಡ್ತಿದ್ದೀರಾ. ಹಾಗೂ ಹೊಸ ಪರ್ಸನ್ಗೋಸ್ಕರ ನಿಮ್ಮ ಮನಸ್ಸು ವೇಟ್ ಮಾಡ್ತಿದೆ ಹಾಗೂ ನಿಮ್ಮ ಮನಸ್ಸಲ್ಲಿರೋ ಪ್ರೀತಿನ ವ್ಯಕ್ತಪಡಿಸ್ಬೇಕು ಅಂತ ವೇಟ್ ಮಾಡ್ತಿದ್ದೀರಾ. ಖಂಡಿತ ನಿಮ್ಮ ಪ್ರೀತಿನ ಆ ವ್ಯಕ್ತಿ ಒಪ್ಕೊಂತಾರ ಅನ್ನೋ ಒಂದು ಕ್ವಶನ್ ಇರಬಹುದು. ಪಾಯಲ್ ನಂಬರ್ 1, ಖಂಡಿತ ಈ ಒಂದು ವಾರದಲ್ಲಿ ನಿಮ್ಮ ಒಂದು ಲೈಫಲ್ಲಿ ಚೇಂಜಸ್ ಇದೆ. ಪಾಯಲ್ ನಂಬರ್ 1, ಆ್ಯಂಡ್ ಯಾರಿಗಿಲ್ಲಿ ಪ್ರಮೋಷನ್ ಸಿಗಬೇಕು ಅಂತ ವೇಟ್ ಮಾಡ್ತಿದ್ದೀರಾ. ಖಂಡಿತ ಇಲ್ಲಿ ಥರ್ಡ್ ಪಾರ್ಟೀಸ್ ಯಾರು ನಿಮಗೆ ಪ್ರಮೋಷನ್ ಸಿಗಬಾರ್ದು ಹಾಗೂ ನಿಮ್ಮ ಕೆಲಸದಲ್ಲಿ ತುಂಬ ಜಗಳಗಳಾಗಿ ನಿಮಗೆ ಹೆಚ್ಚಿನ ಒಂದು ಟೆನ್ಷನ್ ಆಗಬೇಕು ಅನ್ನೋ ಒಂದು ನೆಗೆಟಿವಿಟೀಸ್ ಇದೆ ನಿಮ್ಮ ಸರೌಂಡಿಂಗ್ ಇರೋ ವ್ಯಕ್ತಿಗಳಿಗೆ. ಈ ಒಂದು ವಾರದಲ್ಲಿ ನಿಮ್ಮ ಲೈಫಲ್ಲಿ ಯಾರು ಥರ್ಡ್ ಪಾರ್ಟೀಸ್ ಇದ್ದಾರೆ, ಯಾರು ನಿಮಗೆ ನೋವನ್ನು ಮಾಡ್ತಿದ್ದಾರೆ, ಯಾಕೆ ನಿಮ್ಗೆ ಈ ರೀತಿ ನೆಗೆಟಿವಿಟಿ ಮಾಡ್ತಿದ್ದಾರೆ ಅನ್ನೋ ವಿಚಾರನ ನೀವು ತಿಳ್ಕೊಳ್ತಿದ್ದೀರಾ. ಹಾಗೂ ಇಲ್ಲಿ ಮೇಲ್ ಪರ್ಸನ್ ನಿಮ್ಮ ಒಂದು
ಕೆಲಸದ ವಿಚಾರವಾಗಿ ಸ್ವಲ್ಪ ಸಮಸ್ಯೆಗಳು ಮಾಡ್ತಿದ್ದಾರೆ, ನಿಮ್ಮ ಪ್ರೀತಿಯ ವಿಚಾರವಾಗಿ ಸಮಸ್ಯೆಗಳನ್ನ ಮಾಡ್ತಿದ್ದಾರೆ, ಹಾಗೂ ನಿಮ್ಮ ಲೈಫ್ಗೆ ಈ ಥರ್ಡ್ ಪಾರ್ಟೀಸ್ ಯಾರು ಬಂದಿದ್ದಾರೆ ಖಂಡಿತ ಆ ವ್ಯಕ್ತಿ ನಿಮಗೆ ನೆಗೆಟಿವಿಟಿ ಮಾಡಿದ್ದಾರೆ. ಆ ನೆಗೆಟಿವಿಟಿಯಿಂದ ನೀವು ಹೊರಗಡೆ ಬರ್ತಿದ್ದೀರಾ ಹಾಗೂ ಒಳ್ಳೆ ನಿರ್ಧಾರಗಳನ್ನ ತಗೋತಿದ್ದೀರಾ. ಪಾಯಲ್ ನಂಬರ್ 1. ಎಸ್, ಏಂಜಲ್ಸ್ ಇಂದ ಏನು ಮೆಸೇಜಸ್ ಸಿಗ್ತದೆ ಫಾರ್ ಪಾಯಲ್ ನಂಬರ್ 1 ನೋಡೋಣ. ನಿಮ್ಮ ಪ್ರೀತಿಗೋಸ್ಕರ ನೀವು ಇಷ್ಟು ದಿವಸ ವೆಯ್ಟ್ ಮಾಡಿದ್ದೀರಾ, ಬಟ್ ನೀವು ಯಾರನ್ನ ಇಷ್ಟಪಟ್ಟಿದ್ದೀರಾ ಆ ವ್ಯಕ್ತಿ ಥರ್ಡ್ ಪಾರ್ಟೀಸ್ ಬಗ್ಗೆ ಹೆಚ್ಚಿನ ಗಮನ ಕೊಡ್ತಿದ್ದಾರೆ, ಹಾಗೂ ಆ ವ್ಯಕ್ತಿ ಕೂಡ ಆ ವ್ಯಕ್ತಿಗೆ ಪ್ರಾಮಿಸಿಂಗ್ ಕೂಡ ಮಾಡಿದ್ದಾರೆ. ಆ್ಯಂಡ್ ನಿಮ್ಮ ಲೈಫಲ್ಲಿ ಯಾವ್ರನ್ನ ಕಳ್ಕೊಂಡಿದ್ದೀರಾ, ಯಾವ ವ್ಯಕ್ತಿಯಿಂದ ದೂರ ಇದ್ದೀರಾ, ಹೊಸ ಪಾರ್ಟ್ನರ್ ಬರಲಿಕ್ಕೆ ಈ ಒಂದು ವಾರದಲ್ಲಿ ನಿಮಗೆ ಹೆಚ್ಚಿನ ಒಂದು ಅವಕಾಶಗಳು ಕೂಡ ಸಿಗ್ತಿದೆ. ನೀವು ಯಾರಿಗೋಸ್ಕರ ನಿಮ್ಮ ಮನಸ್ಸು ವೆಯ್ಟ್ ಮಾಡ್ತಿದೆ ನಿಮ್ಮ ಪ್ರೀತಿನ ಹೇಳ್ಕೊಳ್ಳಿಕ್ಕೆ, ಖಂಡಿತ ಆ ವ್ಯಕ್ತಿಯಿಂದ ನಿಮಗೆ ಉತ್ತರ ಎಸ್ ಅಂತ ಇದೆ. ನಿಮ್ಮ ಪ್ರೀತಿಯ ಜೀವನದಲ್ಲಿ ಬಹಳಷ್ಟು ಸಂತೋಷದ ವಾತಾವರಣ ನೋಡ್ತಿದ್ದೀರಾ, ಹೊಸ ವ್ಯಕ್ತಿನ ನಿಮ್ಮ ಲೈಫಿಗೆ ಬರಮಾಡ್ಕೋತಿದ್ದೀರಾ, ಹಾಗೂ ಒಂದು ಒಳ್ಳೆ ವಿಚಾರಗಳನ್ನ ನೀವು ಈ ಒಂದು ವಾರದಲ್ಲಿ ತಿಳ್ಕೊಳ್ತಿದ್ದೀರಾ. ಪಾಯಲ್ ನಂಬರ್ 1. ಎಸ್, ಈ ಒಂದು ರೀಡಿಂಗ್ನ ನಾನು ಇಲ್ಲೇ ಮುಗಿಸ್ತಾ, ಐ ಹೋಪ್ ಈ ಒಂದು ರೀಡಿಂಗ್ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇಷ್ಟು ಪೇಷನ್ಸಿಂದ ಈ ಒಂದು ರೀಡಿಂಗ್ನ ಕೇಳೋದಕ್ಕೆ ಥ್ಯಾಂಕ್ಸ್ ಸೋ ವೆರಿ ಮಚ್. ನಮಸ್ತೆ. ನಮಸ್ತೆ. ಪಾಯಲ್ ನಂಬರ್ 2 ಯಾರು ಈ ಒಂದು ಕಾರ್ಡ್ನ ಚಾಯ್ಸ್ ಮಾಡಿದ್ದೀರಾ, ನಿಮ್ಗಾಗಿ ಒಂದು ವಾರದ ರೀಡಿಂಗ್. ಮೊದಲದಾಗಿ ಬೆಲ್ಲಿಂದ ಏನ್ ಮೆಸೇಜಸ್ ನಿಮ್ಗಾಗಿ ಸಿಗ್ತಿದೆ ನೋಡೋಣ. ಎಸ್, ಪಾಯಲ್ ನಂಬರ್ 2 ತಾಯಿ ಚಾಮುಂಡೇಶ್ವರಿ ಅಮ್ಮನ ಆಶೀರ್ವಾದ ಪಾಯಲ್ ನಂಬರ್ 2ಗೆ ಹೆಚ್ಚಾಗಿ ಇದೆ. ಯಾವುದೋ ಒಂದು ವಿಚಾರವಾಗಿ ಹಾಗೂ ನಿಮ್ಮ ಒಂದು ಟೆನ್ಷನ್ ಏನಿದೆ ಅದರಿಂದ ಈ ಒಂದು ವಾರದಲ್ಲಿ ಈಚೆ ಬರ್ತಿದ್ದೀರಾ. ಅಮ್ಮನ ಆಶೀರ್ವಾದ ನಿಮ್ಗೆ ಹೆಚ್ಚಾಗಿ ಸಿಗ್ತಿದೆ, ಹಾಗೂ ಈ ಒಂದು ವಾರದಲ್ಲಿ ಯಾವುದು ನೀವು ಭೂಮಿ ವಿಚಾರವಾಗಿ ಸಂಬಂಧಪಟ್ಟಿರೋ ವಿಚಾರವಾಗಿ ನೀವು ಏನು ಕೈ ಹಾಕ್ತಿದ್ದೀರಾ, ಹೊಸ ಭೂಮಿನ ಪರ್ಚೇಸಿಂಗ್ ಮಾಡ್ಲಿಕ್ಕಾಗಿರಬಹುದು, ಅಥವಾ ನೀವು ಏನು ಸ್ವಂತ ಬಿಸ್ನೆಸ್ನ ಮಾಡಬೇಕು ಅಂತ ವೇಟ್ ಮಾಡ್ತಿದ್ದೀರಾ. ಈ ಒಂದು ವಾರದಲ್ಲಿ ಅಮ್ಮನ ಆಶೀರ್ವಾದದಿಂದ ನಿಮಗೆ ಈ ಒಂದು ಹೊಸ ವಿಚಾರನ ನೀವು ಇನ್ನಷ್ಟು ನಿಮಗೆ ದಾರಿ ಸಿಗ್ತಿದೆ. ಯಾವ ಕೆಲಸಗಳು ಅರ್ಧದಲ್ಲಿ ನಿಂತಿದೆ ಅಥವಾ ಕೆಲಸದ ಬಗ್ಗೆ ನೀವು ಗಮನ ಕೊಡಬೇಕು ಅಂದ್ಕೊಂಡಿದ್ದೀರಾ, ಶುರು ಮಾಡಬೇಕು ಅಂದ್ಕೊಂಡಿದ್ದೀರಾ, ಈ ಒಂದು ವಾರದಲ್ಲಿ ಅದ್ರ ಬಗ್ಗೆ ಹೆಚ್ಚಿನ ಒಂದು ಡಿಸ್ಕಷನ್ ಮಾಡ್ತಿದ್ದೀರಾ. ಯಾವುದೋ ಒಂದು ವಿಚಾರವಾಗಿ ಅಲ್ಲೇ ಸುತ್ತಾಗ್ತಾ ಇದ್ದೀರಾ, ಹಾಗೂ ಏನೋ ಒಂದು ಟೆನ್ಷನ್ ಇಂದ ಆ ಒಂದು ವಿಚಾರದಿಂದ ನಾನು ಈಚೆ ಬರಕ್ ಆಗ್ತಾನೆ ಇಲ್ಲ ಅನ್ನೋ ಒಂದು ನಿಮ್ಗೆ ಕ್ವಶನ್ಗೆ ಖಂಡಿತ ನೀವು ಈಚೆ ಬರಬಹುದು. ಹಾಗೂ ಏನ್ ನಿಮ್ಗೆ ಸಮಸ್ಯೆಗಳಿದೆ ಆ ಸಮಸ್ಯೆಯಿಂದ ಒಂದು ನೆಗೆಟಿವಿಟಿಯಿಂದ ನೀವು ಈಚೆ ಬರಬಹುದು. ಹಾಗೂ ಈ ಒಂದು ವಾರದಲ್ಲಿ ಕಾಳಭೈರವೇಶ್ವರನ ಆಶೀರ್ವಾದ ಕೂಡ ನಿಮ್ಗೆ ಹೆಚ್ಚಾಗಿ ಸಿಗ್ತಿದೆ. ಸಾಧ್ಯ ಆದ್ರೆ ನಿಮ್ಮ ಸುತ್ತ ಎಲ್ಲಾದ್ರೂ ದೇವಸ್ಥಾನ, ಕಾಳಭೈರವೇಶ್ವರ ದೇವಸ್ಥಾನ ಇದ್ರೆ ಹೋಗಿ ಬನ್ನಿ, ನಿಮ್ಮ ಹೆಸರಲ್ಲಿ ಅರ್ಚನೆ ಮಾಡಿಸಿ, ಇನ್ನಷ್ಟು ಬದಲಾವಣೆಗಳಾಗ್ತದೆ. ಹಾಗೂ ಈ ಒಂದು ವಾರದಲ್ಲಿ ನಿಮ್ಮ ಆರೋಗ್ಯದ ಬಗ್ಗೆ ಹಾಗೂ ನಿಮ್ಮ ಕೆಲಸದ ಬಗ್ಗೆ ಹೆಚ್ಚಿನ ಒಂದು ಟೆನ್ಷನ್ ಇದೆ. ತುಂಬಾನೇ ರಿಸ್ಕ್ ತಗೋತಿದ್ದೀರಾ ಕೆಲವು ವಿಚಾರಗಳಲ್ಲಿ, ಹಾಗೂ ಕೆಲವು ಕೆಲಸಗಳಲ್ಲಿ ನೀವು ಕೈ ಹಾಕಿರೋ ಕೆಲಸದಲ್ಲಿ ಇನ್ನಷ್ಟು ರಿಸ್ಕ್ ನೀವೇನು ತಗೋತಿದ್ದೀರಾ. ಆ ಕೆಲಸಗಳು ಯಾಕೋ ಅರ್ಧದಲ್ಲೇ ನಿಂತೋಗಿದೆ, ಅದು ಈ ಒಂದು ವಾರದಲ್ಲಿ ಫಾಸ್ಟ್ ಆಗಿ ಮೂವ್ ಆಗ್ತಿದೆ. ಎಸ್, ಹಿಂದೆ ಆಗಿರುವಂತಹ ಒಂದು ವಿಚಾರದ ಬಗ್ಗೆ ನೀವು ಮೈಂಡಲ್ಲಿ ಆ ಒಂದು ವಿಚಾರದ ಬಗ್ಗೆನೇ ತುಂಬಾ ಹೆಚ್ಚಾಗಿ ಮಾತಾಡ್ತಿದ್ದೀರಾ, ಕಾನ್ವರ್ಸೇಷನ್ ಮಾಡ್ತಿದ್ದೀರಾ ನಿಮ್ಮ ಫ್ಯಾಮಿಲಿ ಜೊತೆ. ಆ ಒಂದು ವಿಚಾರದ ಬಗ್ಗೆ ನಿಮಗೆ ಕ್ಲಾರಿಟಿ ಇನ್ನೂ ಸಿಕ್ಕಿಲ್ಲ, ಯಾಕೆ ಹೀಗಾಗಿದೆ, ಯಾವುದಕ್ಕೋಸ್ಕರ ಹೀಗಾಗಿದೆ, ಆ್ಯಂಡ್ ಇದಕ್ಕೆ ನನಗೆ ಉತ್ತರ ಬೇಕು ಅಂತ ನೀವೇನು ವೆಯ್ಟ್ ಮಾಡ್ತಿದ್ದೀರಾ, ಖಂಡಿತ ಅದಕ್ಕೆ ನಿಮಗೆ ಉತ್ತರ ಕೂಡ ಸಿಗ್ತಿದೆ. ಹಾಗೂ ಈ ಒಂದು ವಾರದಲ್ಲಿ ನೀವು ಯಾರಿಗೆ ಸಹಾಯನ ಮಾಡಿದ್ರಿ ಆ ವ್ಯಕ್ತಿಗಳು ನಿಮ್ಮ ಬಗ್ಗೆ ಹೆಚ್ಚಿನ ಒಂದು ಗೌರವ ಕೊಡ್ತಿದ್ದಾರೆ. ಹಾಗೂ ಆ ವ್ಯಕ್ತಿಯಿಂದ ನಿಮ್ಮ ಒಂದು ಸಮಸ್ಯೆ ಏನಿದೆ, ನೆಗೆಟಿವಿಟಿ ಏನಿದೆ, ನಿಮ್ಗೆ ಏನು ಕೆಟ್ಟ ದೃಷ್ಟಿಗಳಿದೆ ಅದರಿಂದ ನೀವು ಈಚೆ ಬರ್ತಿದ್ದೀರಾ. ಹಾಗೂ
ಒಂದು ಯಾವ್ದು ಹೊಸ ದೇವಸ್ಥಾನಕ್ಕೆ ಕೂಡ ನೀವು ವಿಸಿಟ್ ಮಾಡ್ತಿದ್ದೀರಾ, ಹೊಸ ದೇವಸ್ಥಾನ ಪ್ರತಿಷ್ಠಾಪನೆ ಮಾಡಿರುವಂತಹ ದೇವಸ್ಥಾನಕ್ಕೆ ಕೂಡ ನೀವು ವಿಸಿಟ್ ಮಾಡ್ತಿದ್ದೀರಾ. ಹಾಗೂ ಆ ಒಂದು ಸರೌಂಡಿಂಗ್ ಅಲ್ಲಿ ನೀವು ಸರ್ಪ ಕೂಡ ನೋಡ್ತಿರಬಹುದು. ನಿಮ್ಮ ಕನಸಲ್ಲಿ ಸರ್ಪ ಕೂಡ ಕಾಣಿಸ್ತಿರಬಹುದು. ನೀವು ಮಾಡ್ಬೇಕಾಗಿರೋ ಕೆಲಸಗಳಿಗೆ ಯಾಕೋ ಒಂದ್ ರೀತಿ ಅಡೆತಡೆ ಆಗ್ತಿರಬಹುದು, ಅಥವಾ ನೀವು ಮಾಡ್ತಿರೋ ಕೆಲಸಕ್ಕೆ ನೀವೆಲ್ಲಿ ಒಂದು ಶುಭ ಕಾರ್ಯಕ್ಕೆ ಹೋಗಿರಬಹುದು, ಅಥವಾ ನೀವು ಏನಾದ್ರೂ ಒಂದು ಹೊಸ ಕೆಲಸ ಮಾಡಬೇಕು ಅಂತ ನೀವು ಮುಂದೆ ಹೋದಾಗ ನಿಮ್ಮ ಕಣ್ಣ ಮುಂದೆ ಆಗಿರಬಹುದು ಅಥವಾ ನೀವು ಲೈವ್ ಆಗಿರಬಹುದು ಸರ್ಪನ ನೋಡ್ತಿದ್ದೀರಾ. ನಿಮ್ಮ ಮೂಲ ಜಾತಕನ ಒಂದು ಪರಿಶೀಲನೆ ಮಾಡಿ ಪೈಲ್ ನಂಬರ್ 2, ಅದರಿಂದ ಇನ್ನಷ್ಟು ಇನ್ಫಾರ್ಮೇಶನ್ಸ್ ನಿಮಗೆ ಸಿಗ್ತಿದೆ. ಹಾಗೂ ನಿಮ್ಮ ಪೂರ್ವಜರರು ಇಂದಿನ ಒಂದು ಏನಾದ್ರೂ ಅವ್ರಿಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಸರ್ಪಕ್ಕೆ ಸಮಸ್ಯೆ ಮಾಡಿರಬಹುದು. ಹಾಗಾಗಿ ಅದರಿಂದ ನಿಮಗೆ ಸ್ವಲ್ಪ ಸಮಸ್ಯೆಗಳದಾಗ್ತಿದೆ. ಅದರಿಂದ ನೀವು ಪರಿಹಾರ ಕೂಡ ಮಾಡ್ಕೋತಿದ್ದೀರಾ. ಈ ಒಂದು ವಾರದಲ್ಲಿ ಸಡನ್ ಆಗಿ ನಿಮ್ಮ ಸುತ್ತಮುತ್ತ ಇರುವಂತಹ ಜನಗಳಿಂದ ನಿಮ್ಗೆ ಏನೋ ಒಂದು ಪಾಸಿಟಿವ್ ಮೆಸೇಜಸ್ ನಿಮ್ಗೆ ಸಿಗ್ತಿದೆ. ನಿಮ್ಮ ವಾತಾವರಣಕ್ಕೆ ಸಂಬಂಧಪಟ್ಟಾಗೆ, ನಿಮ್ಮ ಕುಟುಂಬದಲ್ಲಿ ವಾತಾವರಣ ಸಂಬಂಧಪಟ್ಟಾಗಿ ಏನು ನಿಮ್ಗೆ ಈ ಹಿಂದೆ ಜಗಳಗಳಾಗಿತ್ತು ಅಥವಾ ಮನೆಯಲ್ಲಿ ಜಗಳಗಳು ಮನಸ್ತಾಪಗಳೇನಾಗಿತ್ತು ಅದರಿಂದ ನೀವು ದೂರ ಆಗ್ತಿದ್ದೀರಾ. ನಿಮ್ಮ ಮನೆಯನ್ನ ಕೂಡ ಕ್ಲೆನ್ಸ್ ಮಾಡ್ತಿದ್ದೀರಾ. ಹಾಗೂ ಬೇಡದಿರೋ ವಿಚಾರನೂ ಕೂಡ ನೀವು ಕ್ಲೆನ್ಸ್ ಮಾಡಬೇಕಾಗಿದೆ. ಪೈಲ್ ನಂಬರ್ 2 ತುಂಬಾ ಅದ್ರ ಬಗ್ಗೆ ಆಲೋಚಿಸ್ತಿದ್ದೀರಾ. ಇದರಿಂದ ನನಗೆ ಇದ್ರ ಬಗ್ಗೆ ತಿಳ್ಕೊಂಡು ಇನ್ನಷ್ಟು ಮನಸ್ಸಿಗೆ ಭಾರ ನೋವು ಮಾಡ್ಕೊಳ್ಳೋದಕ್ಕಿನ್ನ ಈ ವಿಚಾರದ ಬಗ್ಗೆ ಅಲ್ಲೇ ಏನ್ ನೀವು ಗಮನ ಕೊಡ್ತಿದ್ದೀರಾ, ಹಿಂದೆ ಆಗಿರುವಂತಹ ಘಟನೆಗಳ ಬಗ್ಗೆ ಅದನ್ನ ಕೆದಕದಷ್ಟು ನಿಮ್ಮ ಮನಸ್ಸಿಗೆ ನೋವಾಗುತ್ತೆ. ಅದರಿಂದ ಈಚೆ ಬನ್ನಿ, ಮುಂದಾಗಬೇಕಾಗಿರೋದ್ರ ಬಗ್ಗೆ ಗಮನ ಕೊಡಿ. ಹಾಗೂ ಈ ಒಂದು ವಾರದಲ್ಲಿ ನಿಮ್ಮ ಮಕ್ಕಳ ಜೀವನದಲ್ಲಿ ಒಂದು ಯಶಸ್ಸನ್ನ ನೀವು ನೋಡ್ತಿದ್ದೀರಾ. ಯಾವುದು ಕಂಪ್ನಿಗೆ ನಿಮ್ಮ ಮಕ್ಕಳು ಜಾಯಿನ್ ಆಗಬೇಕು, ಹೊಸ ಕಂಪ್ನಿಗೆ ಏನಾದ್ರೂ ಕೆಲಸಕ್ಕೆ ಜಾಯಿನ್ ಆಗಬೇಕು, ಅಥವಾ ನಿಮ್ಮ ಮಕ್ಕಳೇ ಹೊಸ ಕಂಪ್ನಿನ ಶುರು ಮಾಡ್ತಿರಬಹುದು, ಅಥವಾ ಸ್ವಂತ ವೆಹಿಕಲ್ನ ಪರ್ಚೇಸ್ ಮಾಡ್ತಿರಬಹುದು, ಅಥವಾ ಯಾವ್ದಾದ್ರು ಒಂದು ಆಫರ್ ಅವ್ರಿಗೆ ಸಿಗ್ತಿರಬಹುದು. ಅದರಿಂದ ನಿಮ್ಗೆ ಮನಸ್ಸಿಗೆ ತುಂಬಾ ಖುಷಿ ಆಗ್ತಿದೆ. ಹಾಗೂ ಸ್ವಲ್ಪ ನಿಮ್ಮ ಒಂದು ಹೇರ್ಗೆ ಸಂಬಂಧಪಟ್ಟಾಗೆ ಈ ಒಂದು ವಾರದಲ್ಲಿ ಹೆಚ್ಚು ಹೇರ್ ಫಾಲ್ ಆಗ್ತಿದೆ. ಇಲ್ಲಿ ಫೀಮೇಲ್ ಪರ್ಸನ್ ಇಂದ ಸ್ವಲ್ಪ ನಿಮಗೆ ಹೆಚ್ಚಿನ ಒಂದು ಸಮಸ್ಯೆಗಳಾಗ್ತಿದೆ. ಆ ವ್ಯಕ್ತಿನ ನಿಮ್ಮ ಲೈಫ್ ಇಂದ ದೂರ ಇಡಿ. ಹಾಗೂ ಈ ಒಂದು ಆಗಿರೋ ನೆಗೆಟಿವಿಟಿಯಿಂದ ಕೂಡ ನೀವು ಕ್ಲೆನ್ಸ್ ಮಾಡ್ತಿದ್ದೆ. ಸಣ್ಣ ಪುಟ್ಟ ವಿಚಾರಕ್ಕೂ ನಿಮ್ಗೆ ಸಡನ್ ಕೋಪ ಬರ್ತಿದೆ. ಏನಾದ್ರೂ ಈ ಹಿಂದೆ ಬ್ಯಾಕ್ ಓವರ್ ವೀಕ್ಸ್ ಅಲ್ಲಿ ನಿಮ್ಗೆ ಜಾಯಿಂಟ್ ಪೇನ್ಸ್ ಇರಬಹುದು, ಸ್ಟಮಕಿಗೆ ಸಂಬಂಧಪಟ್ಟಾಗೆ ಪೇನ್ ಇರಬಹುದು, ಹಾಗೂ ತಲೆಗೆ ಸಂಬಂಧಪಟ್ಟಾಗೆ ಪೇನ್ ಇರಬಹುದು. ಈ ಎಲ್ಲ ಸಮಸ್ಯೆನ ನೀವು ನೋಡಿದ್ದೀರಾ ಪೈಲ್ ನಂಬರ್ 2. ಬಟ್ ಈ ಒಂದು ವಾರದಲ್ಲಿ ಈ ಸಮಸ್ಯೆಗಳು ನಿಮ್ಮ ಲೈಫ್ಗೆ ಯಾಕಾಗಿದೆ, ಸಡನ್ ಆಗಿ ಯಾಕೆ ಹೆಲ್ತ್ ಇಶ್ಯೂಸ್ ಆಗಿದೆ, ಸಡನ್ ಆಗಿ ಯಾಕೆ ಕೆಲಸಗಳು ನಿಂತೋಗಿದೆ ಅನ್ನೋದು ವಿಚಾರವಾಗಿ ನಿಮ್ಗೆ ಹೆಚ್ಚಿನ ಕ್ಲಾರಿಟಿ ಮಾಹಿತಿ ನಿಮ್ಗೆ ಸಿಗ್ತಿದೆ. ಹಾಗೂ ಆ ಒಂದು ಸಮಸ್ಯೆಯಿಂದ ನೀವು ಈಸಿಯಾಗಿ ಈಚೆ ಬರ್ತಿದ್ದೀರಾ. ಹಾಗೂ ಹೊಸ ವ್ಯಕ್ತಿನ ಕೂಡ, ಫೀಮೇಲ್ ವ್ಯಕ್ತಿನ ಭೇಟಿ ಮಾಡ್ತಿದ್ದೀರಾ. ಅವರಿಂದ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಕೂಡ ಸಿಗ್ತಿದೆ. ಎಸ್, ಯಾವುದೋ ಒಂದು ವೃಕ್ಷದ ಬೇರಿಂದ ನಿಮ್ಮ ಒಂದು ಚರ್ಮಕ್ಕೆ ಸಂಬಂಧಪಟ್ಟಾಗೆ ಆಯುರ್ವೇದಿಕ್ ಮೆಡಿಸಿನ್ ನೀವು ಈ ಒಂದು ವಾರದಲ್ಲಿ ನಿಮ್ಮ ಚರ್ಮಕ್ಕೆ ಸಂಬಂಧಪಟ್ಟಾಗಿ ಏನಾದರೂ ಸಮಸ್ಯೆಗಳಿದೆ ಅದನ್ನ ನೀವು ಕ್ಲಿಯರ್ ಮಾಡ್ಕೋತಿದ್ದೀರಾ. ಹಾಗೂ ನೀವು ಕೂಡ ನಿಮ್ಮ ಕೈ ಹಸ್ತದಿಂದ ಈ ಒಂದು ವಾರದಲ್ಲಿ ಯಾವ್ದಾದ್ರು ಹಣ್ಣು ಗಿಡ ಆಗಿರಬಹುದು, ಫ್ರೂಟ್ಸ್ ಗಿಡ ಆಗಿರಬಹುದು, ಅದನ್ನ ನೆಡ್ತಿದ್ದೀರಾ. ಅದರಿಂದ ನಿಮ್ಮ ಕುಟುಂಬಕ್ಕೆ, ನಿಮ್ಮ ವಂಶಕ್ಕೆ ತುಂಬಾನೇ ಒಳ್ಳೇದಾಗ್ತಿದೆ. ಮುಂದಿನ ದಿನಗಳಲ್ಲಿ ನಿಮ್ಮ ಕುಲದೇವರ ಅನುಗ್ರಹ ಹೆಚ್ಚಾಗಿ ಇದೆ. ಪೈಲ್ ನಂಬರ್ 2. ಎಸ್, ಯಾರು ನಿಮ್ಮಿಂದ ಸಹಾಯ ಪಡೆದುಕೊಂಡು, ನಿಮ್ಮಿಂದ ಹಣಕಾಸನ್ನ ಪಡೆದುಕೊಂಡು ನಿಮ್ಗೆ ಮೋಸ ಮಾಡಬೇಕು ಅಂತ ಬಯಸ್ತಿದ್ದಾರೆ, ಅಂತಹ ವ್ಯಕ್ತಿಗಳಿಗೆ ಖಂಡಿತ ಈ ಒಂದು ವಾರದಲ್ಲಿ ಯಾರು ಆ ವ್ಯಕ್ತಿಗಳಾಗಿದ್ದಾರೆ ಅವರಿಗೆ ವಾಪಸ್ ಸಣ್ಣ ಪುಟ್ಟ ಫ್ರಾಕ್ಚರ್ ಆಗಬಹುದು, ಅಥವಾ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳಾಗಬಹುದು. ಹಾಗೂ ನಿಮ್ಮ ಮೇಲೆ ಹೆಚ್ಚಿನ ಒಂದು ಭಯ ಆಗಬಹುದು, ನಿಮ್ಮ ಮೇಲೆ ಹೆಚ್ಚಿನ ಗೌರವ ಬರ್ತಿರ್ಬಹುದು. ಆ ವ್ಯಕ್ತಿಗಳಿಗೆ ನಿಮಗ್ ಮೋಸ ಮಾಡಿದ್ರೆ ಅವರ ಲೈಫಲ್ಲಿ ತುಂಬಾನೇ ಸಮಸ್ಯೆಗಳಾಗತ್ತೆ ಅನ್ನೋದು ಆ ವ್ಯಕ್ತಿ ತಿಳ್ಕೊಳ್ತಿದ್ದಾರೆ. ಹಾಗೂ ನಿಮ್ಮ ಶತ್ರುಗಳಿಗೂ ಕೂಡ ಭಗವಂತ ಮೆಸೇಜಸ್ ನ ಕೊಡ್ತಿದ್ದಾರೆ. ನಿಮ್ಗೆ ಏನ್ ಸಮಸ್ಯೆ ಮಾಡಿದ್ದಾರೆ ಆ ಸಮಸ್ಯೆಗಳನ್ನ ಆ ವ್ಯಕ್ತಿ ಒಂದು ಕ್ಷಣನೂ ಕೂಡ ಸಹಿಸ್ಲಿಕ್ಕೆ ಆಗೋದಿಲ್ಲ. ಆ ಒಂದು ನೋವನ್ನ ನಿಮ್ಮ ಶತ್ರುಗಳಿಗೂ ನೀವು ನಂಬಿರೋ ದೈವ ಶಕ್ತಿ ಕೊಡ್ತಿದ್ದಾರೆ. ಎಸ್, ಪೈಲ್ ನಂಬರ್ 2. ನಿಮಗೆ ಯಾರು ಮೋಸ ಮಾಡಿದ್ದಾರೆ, ನಿಮ್ಮ ಪ್ರೀತಿಯ ಜೀವನದಲ್ಲಿ ಯಾರು ನಿಮ್ಗೆ ಮೋಸ ಮಾಡಿದ್ದಾರೆ, ಅಥವಾ
ನೀವು ಮಾಡಿರೋಂತಹ ಒಳ್ಳೆ ಕೆಲಸಕ್ಕೆ ಆ ವ್ಯಕ್ತಿ ನಿಮಗೆ ಏನಾದರೂ ನೋವನ್ನು ಉಂಟು ಮಾಡಿದ್ರೆ ಖಂಡಿತ ಈ ಒಂದು ವಾರದಲ್ಲಿ ಆ ವ್ಯಕ್ತಿಗಳು ನಿಮ್ಮ ಲೈಫಿಗೆ ಬಂದು ಸಾರಿ ಕೇಳ್ತಿದ್ದಾರೆ. ನಿಮ್ಮ ಪ್ರೀತಿಯಲ್ಲಿ ಬಹಳಷ್ಟು ಬದಲಾವಣೆಗಳನ್ನ ನೀವು ನೋಡ್ತಿದ್ದೀರಾ. ನಿಮ್ಮ ಪ್ರೀತಿನ ಯಾರು ಮೂರನೇ ವ್ಯಕ್ತಿ ದೂರ ಮಾಡಬೇಕು ಅಂತ ಬಯಸಿದ್ದಾರೆ, ಖಂಡಿತ ಆ ವ್ಯಕ್ತಿ ಈ ಒಂದು ವಾರದಲ್ಲಿ ನಿಮಗೆ ಕ್ಷಮಾಪಣೆ ಕೇಳ್ತಿದ್ದಾರೆ. ಹಾಗೂ ನಿಮ್ಮ ದಾಂಪತ್ಯ ಜೀವನದಲ್ಲೂ ಕೂಡ ಬಹಳಷ್ಟು ಬದಲಾವಣೆಗಳಿದೆ. ಹಾಗೂ ಇನ್ನಷ್ಟು ದೈವದ ವಿಚಾರ ಬಗ್ಗೆ ಇನ್ನಷ್ಟು ಮಾಹಿತಿ ತಿಳ್ಕೊತಿದ್ದೀರಾ. ಹಾಗೂ ಯಾವುದೋ ಒಂದು ನಿಮ್ಮ ಕೆಲಸ ಪೆಂಡಿಂಗ್ ಆಗಿರಬಹುದು, ಆ ಕೆಲಸನೂ ಕೂಡ ಫಾಸ್ಟ್ ಆಗಿ ಮೂವ್ ಆಗ್ತಿದೆ. ವಿಷ್ಣು ದೇವರ ಆಶೀರ್ವಾದ ನಿಮಗೆ ಹೆಚ್ಚಾಗಿ ಈ ಒಂದು ವಾರದಲ್ಲಿ ಸಿಗ್ತಿದೆ. ಯಾರಿಗಾದ್ರೂ ತುಂಬಾ ಬಡ ಮಕ್ಕಳಿಗೆ ನಿಮ್ಮ ಕೈ ಹಸ್ತದಿಂದ ಹಣ್ಣನ್ನ ಕೊಡಿ ತಿನ್ಲಿಕ್ಕೆ ಈ ಒಂದು ವಾರದಲ್ಲಿ ಖಂಡಿತ ನಿಮಗೆ ಆರೋಗ್ಯದಲ್ಲಿ ಹಾಗೂ ನಿಮ್ಮ ಕೆಲಸದಲ್ಲಿ ಬದಲಾವಣೆಗಳು ಇದೆ. ಖಂಡಿತ ಭಗವಂತನ ತುಂಬಾ ನಂಬಿದ್ದೀರಾ. ಪೈಲ್ ನಂಬರ್ 2 ಹಾಗೂ ನೀವು ಮಾಡ್ತಿರೋ ಕೆಲಸದಲ್ಲೂ ಭಗವಂತನ ಆಶೀರ್ವಾದ ಹೆಚ್ಚಾಗಿದೆ. ಖಂಡಿತ ಈ ವಾರದಲ್ಲಿ ನಿಮ್ಮ ಲೈಫಲ್ಲಿ ಚೇಂಜಸ್ ನೋಡ್ತಿದ್ದೀರಾ. ಹಾಗೂ ಇನ್ನಷ್ಟು ಸಂತೋಷನ ನಿಮ್ಮ ಕುಟುಂಬದಲ್ಲಿ ನೋಡ್ತಿದ್ದೀರಾ. ಈ ಒಂದು ಸಂದರ್ಭ, ಈ ಒಂದು ಟೈಮ್ಗೋಸ್ಕರ ನೀವು ತುಂಬಾ ದಿವಸಗಳಿಂದ ಶ್ರಮ ಪಟ್ಟಿದ್ದೀರಾ, ತುಂಬಾ ದಿವಸಗಳಿಂದ ನೋವು ತಿಂದಿದ್ದೀರಾ. ಈ ಒಂದು ವಾರದಲ್ಲಿ ಖಂಡಿತ ನಿಮ್ಮ ಒಂದು ಖುಷಿನ ಯಾರು ಕೀಳ್ಬೇಕು ಅಂತ ಅಂದ್ಕೊಂಡಿದ್ದಾರೆ ಆ ವ್ಯಕ್ತಿಗಳಿಗೆ ಖಂಡಿತ ದುರ್ಗಾ ಪರಮೇಶ್ವರಿ, ತಾಯಿ ಚಾಮುಂಡೇಶ್ವರಿ ಅಮ್ಮ ಪೆಟ್ಟನ್ನ ಕೊಡ್ತಿದ್ದಾರೆ. ಆ ನೋವನ್ನು ಅವರು ತಿಂತಿದ್ದಾರೆ. ನೀವೇನು ನೋವು ಪಟ್ಟಿದ್ದೀರಾ ಆ ನೋವನ್ನು ಅವರು ವಾಪಸ್ ತಿಂತಿದ್ದಾರೆ. ಸಂತೋಷ ಹೆಚ್ಚಾಗ್ತಿದೆ. ಪೈಲ್ ನಂಬರ್ 2 ಹಾಗೂ ನೀವು ಹೆಚ್ಚು ರಿಚ್ ಪರ್ಸನ್ ಆಗ್ತಿದ್ದೀರಾ. ಯಾವುದು ನಿಮಗೆ ಅಮೌಂಟ್ ಬರಬೇಕಾಗಿತ್ತು ಆ ಅಮೌಂಟ್ ಇನ್ನು ಸ್ಟ್ರಕ್ ಆಗಿದೆ. ಆ ಅಮೌಂಟ್ ಕೂಡ ನಿಮಗೆ ಈ ಒಂದು ವಾರದಲ್ಲಿ ಕೋರ್ಟ್ ವಿಚಾರವಾಗಿ ಏನಾದರೂ ಕೆಲಸಗಳು ಪೆಂಡಿಂಗ್ ಇದ್ರೆ ಅದು ಕೂಡ ಈ ಒಂದು ವಾರದಲ್ಲಿ ಕಂಪ್ಲೀಟ್ ಆಗ್ತಿದೆ. ಹಾಗೂ ಈ ಒಂದು ವಾರದಲ್ಲಿ ನಿಮ್ಮ ಒಂದು ಕುಟುಂಬದಲ್ಲಿ ಬಹಳಷ್ಟು ನೆಮ್ಮದಿನ ನೀವು ನೋಡ್ತಿದ್ದೀರಾ. ಹಾಗೂ ಬಹಳಷ್ಟು ಸಮಸ್ಯೆಗಳಿಂದ ನೀವು ಈಚೆ ಬಂದಿದ್ದೀರಾ. ಬಹಳಷ್ಟು ನೋವುಗಳಿಂದ ನೀವು ಆ ನೋವನ್ನ ನೋಡಿ ಈಚೆ ಬಂದಿದ್ದೀರಾ. ಹಾಗೂ ಈ ವಾರದಲ್ಲಿ ತುಂಬಾ ಶಾಂತತೆಯಿಂದ ಇದ್ದೀರಾ. ಏನು ಸಣ್ಣ ಪುಟ್ಟ ವಿಚಾರಕ್ಕೆ ನಿಮ್ಮ ಮನಸ್ಸಿಗೆ ನೋವಾಗ್ತಿತ್ತು, ಕೋಪ ಬರ್ತಿತ್ತು, ಅದನ್ನ ಕಂಟ್ರೋಲ್ ಮಾಡ್ಕೋತಿದ್ದೀರಾ. ಧ್ಯಾನನ ಮಾಡ್ತಿದ್ದೀರಾ. ಹೊಸ ವ್ಯಕ್ತಿನ ಭೇಟಿ ಆಗ್ತಿದ್ದೀರಾ. ಸಡನ್ ಆಗಿ ನೀವು ಹೋಗ್ಬೇಕಾ ಅನ್ಸದೆ ಹೋದ್ರು ಭಗವಂತನ ಸನ್ನಿಧಾನಕ್ಕೆ ಹೋಗ್ತಿದ್ದೀರಾ. ಹೆಚ್ಚು ಆಂಜನೇಯ ದೇವಸ್ಥಾನಕ್ಕೆ ನೀವು ಹೋಗ್ತಿದ್ದೀರಾ. ಹನುಮಾನ್ ಚಾಲೀಸ್ನ ಹೆಚ್ಚಾಗಿ ಓದ್ತಿದ್ದೀರಾ. ಹಾಗೂ ವಿಷ್ಣು ದೇವರ ಅನುಗ್ರಹ ನಿಮ್ಗೆ ಹೆಚ್ಚಾಗಿ ಸಿಗ್ತಿದೆ. ನಿಮ್ಮನ್ನ ನೋವು ಮಾಡಿರೋರ್ನ, ನಿಮ್ಮನ್ನ ಈ ರೀತಿ ನೀವು ನೋವು ಆಗ್ಬೇಕು, ನಿಮ್ಮ ಲೈಫಿಂದ ನಿಮ್ಗೆ ಯಾರು ಗೌರವ ರೆಸ್ಪೆಕ್ಟ್ ಕೊಡಬಾರ್ದು, ನೀವು ಅನ್ಕೊಂಡಿರೋದು ಸಿಗಬಾರ್ದು, ಇನ್ನೂ ಒಂದು ರೀತಿಯಾಗಿ ನೆಗೆಟಿವಿಟಿ ಯಾರು ಮಾಡಿದ್ದಾರೆ, ನಿಮ್ಮ ಫೋಟೋಸ್ನ ಬೆಂಕಿಗೆ ಹಾಕಿದ್ದಾರೆ, ಆ ನೆಗೆಟಿವಿಟೀಸ್ನ ಮಾಡಿದ್ದಾರೆ. ಇಲ್ಲಿ ಏನು ಎನರ್ಜಿ ಸಿಗ್ತದೆ ನಾನು ಅದನ್ನ ತಿಳಿಸ್ತಿದ್ದೀನಿ. ಅದು ಏನು ಕೆಟ್ಟದಾಗಿ ನಿಮಗೆ ನೆಗೆಟಿವಿಟಿ ಮಾಡಿದ್ದಾರೆ ಅದು ವಾಪಸ್ ಅವ್ರಿಗೆ ರಿಟರ್ನ್ ಹೋಗ್ತಿದೆ. ನೀವು ನಂಬಿರೋ ದೈವ ಶಕ್ತಿ ನಿಮ್ಮನ್ನ ತುಂಬಾನೇ ಪ್ರೊಟೆಕ್ಷನ್ ಮಾಡ್ತಿದೆ. ಖಂಡಿತ ಈ ಒಂದು ವಾರದಲ್ಲಿ ಇನ್ನಷ್ಟು ಕ್ಲಾರಿಟಿ ನಿಮಗೆ ಸಿಗ್ತಿದೆ. ಪೈಲ್ ನಂಬರ್ 2. ಎಸ್, ನಿಮ್ಮ ತಂದೆ ಹಾಗೂ ನಿಮ್ಮ ತಾಯಿಯ ಆಶೀರ್ವಾದ ನಿಮಗೆ ಸಿಗ್ತದೆ. ನಿಮ್ಮ ತಂದೆ ತಾಯಿಯ ಊರಿಗೆ ಕೂಡ ನೀವು ಈ ಒಂದು ವಾರದಲ್ಲಿ ಟ್ರಾವೆಲಿಂಗ್ ಮಾಡ್ತಿದ್ದೀರಾ. ಹಾಗೂ ಇನ್ನಷ್ಟು ಒಂದು ವಾತಾವರಣಕ್ಕೆ ಸಂಬಂಧಪಟ್ಟ ಹಾಗೆ ಹಾಗೂ ನೀವಲ್ಲಿ ಇನ್ನಷ್ಟು ಹೊಸ ವಿಚಾರಗಳನ್ನ ತಿಳ್ಕೊಳ್ತಿದ್ದೀರಾ. ಎಸ್, ಈ ಒಂದು ವಾರದಲ್ಲಿ ನಿಮಗೆ ಯಾರಾದರೂ ನಿಮ್ಮ ಫ್ರೆಂಡ್ಸ್ ಆಗಿರಬಹುದು, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಿರಬಹುದು, ನಿಮ್ಮ ಪೇರೆಂಟ್ಸ್ ಆಗಿರಬಹುದು, ನಿಮಗೆ ಗಿಫ್ಟನ್ನು ಕೊಡ್ತಿದ್ದಾರೆ. ನಿಮ್ಮ ತಂದೆ ತಾಯಿಯಿಂದ ನಿಮಗೆ ಉಡುಗೊರೆ ಕೂಡ ಸಿಗ್ತಿದೆ. ಅದರಿಂದ ನಿಮ್ಮ ಮನಸ್ಸಿಗೆ ಇನ್ನಷ್ಟು ಸಂತೋಷ ಆಗ್ತಿದೆ. ಪೈಲ್ ನಂಬರ್ 2. ನಿಮ್ಮ ಕೆಲಸಗಳ ಯಾವುದು ಪೆಂಡಿಂಗ್ ಅಲ್ಲಿದೆ, ಆಗಬಾರ್ದು ಅಂತ ಯಾರು ತಡೆ ಹಾಕಿದ್ದಾರೆ ಅದನ್ನ ನೀವು ಫಾಸ್ಟ್ ಆಗಿ ಮೂವ್ ಆಗ್ತಿದ್ದೀರಾ. ನಿಮ್ಮಲ್ಲಿರುವಂತಹ ನೋವು, ಟೆನ್ಷನ್ ಪಕ್ಕಗಿಟ್ಟು ನಿಮ್ಮ ಕುಟುಂಬಗೋಸ್ಕರ ಇನ್ನಷ್ಟು ಹೋರಾಡ್ತಿದ್ದೀರಾ. ತುಂಬಾನೇ ಪ್ರೊಟೆಕ್ಷನ್ ಮಾಡ್ತಿದ್ದೀರಾ. ಹಾಗೂ ನಿಮ್ಮ ಮನೇನೂ ಕೂಡ ಕ್ಲೆನ್ಸ್ ಮಾಡ್ತಿದ್ದೀರಾ. ಎಸ್, ಒಂದು ರೀತಿ ಈ ಒಂದು ವಾರ ನಿಮ್ಮ ಲೈಫಲ್ಲಿ ಬಹಳಷ್ಟು ಉತ್ತರಗಳಿಗೆ ಕ್ಲಾರಿಟಿ ಸಿಗ್ತಿದೆ. ನಿಮ್ಮನ್ನ ಕ್ಷಮೆ ಕೇಳಲಿಕ್ಕೆ ವ್ಯಕ್ತಿಗಳು ನಿಮ್ಮ ಲೈಫಿಗೆ ಬರ್ತಿದ್ದಾರೆ. ಯಾರು ನೀವು ಯಾರನ್ನ ಶತ್ರುವಾಗಿ ನೋಡಿದ್ದೀರಾ ಆ ವ್ಯಕ್ತಿಗಳು ನಿಮ್ಮ ಶತ್ರುವಾಗಿದ್ದಾರೆ. ಅವರು ನಿಮ್ಮ ಲೈಫಿಗೆ ಬಂದು ಸಾರಿ ಕೇಳ್ತಿದ್ದಾರೆ. ಪೈಲ್ ನಂಬರ್
2 ಓನ್ಲಿ ಟೋಟಲಿ ಇಲ್ಲಿ ನಿಮ್ಮ ಮೈಂಡ್ ಬ್ಲಾಕ್ ಆಗಿದೆ, ಬ್ಲ್ಯಾಂಕ್ ಆಗಿದೆ, ಏನ್ ಮಾಡಬೇಕು ಅಂತ ದಾರಿ ಸಿಗದೆ ಇರಬಹುದು. ಈ ಒಂದು ವಾರದಲ್ಲಿ ನಿಮ್ಮ ಸರೌಂಡಿಂಗ್ ಇರೋ ವ್ಯಕ್ತಿಗಳು, ನಿಮ್ಮ ಸ್ನೇಹಿತರು, ನೀವು ಇಷ್ಟಪಡುವಂತಹ ವ್ಯಕ್ತಿಗಳಿಂದ ನಿಮಗೆ ಕ್ಲಾರಿಟಿ ಸಿಗ್ತಿದೆ. ಹಾಗೂ ಹೊಸ ಸ್ಥಳಕ್ಕೆ ಕೂಡ ಭೇಟಿ ಕೊಡ್ತಿದ್ದೀರಾ. ನಿಮ್ಮ ಮನಸ್ಸಿಗೆ ಇಷ್ಟ ಆಗುವಂಥ ಸ್ಥಳಕ್ಕೆ ನೀವು ಭೇಟಿ ಕೊಡ್ತಿದ್ದೀರಾ. ಪೈಲ್ ನಂಬರ್ 2. ಎಸ್, 10 ನಂಬರ್ನ ನೀವು ಹೆಚ್ಚಾಗಿ ವಾಚ್ ಮಾಡ್ತಿದ್ದೀರಾ. ಖಂಡಿತ ನಿಮ್ಮ ಪ್ರೀತಿನ ಯಾರು ದೂರ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ, ಅಥವಾ ನಿಮ್ಮ ಪ್ರೀತಿಯಿಂದ ನಿಮ್ಮ ಸಣ್ಣ ಪುಟ್ಟ ವಿಚಾರಕ್ಕೆ ನಿಮ್ಮ ಪ್ರೀತಿ ಜೀವನದಲ್ಲಿ ಏನಾದರೂ ಜಗಳಗಳಾಗಿದ್ರೆ ಅದರಿಂದ ನೀವು ಈ ಒಂದು ವಾರದಲ್ಲಿ ಈಚೆ ಬರ್ತಿದ್ದೀರಾ. ನಿಮ್ಮ ಪಾರ್ಟ್ನರ್ ನಿಮ್ಮನ್ನ ಹೆಚ್ಚಾಗಿ ಕೇರಿಂಗ್ ಮಾಡ್ತಿದ್ದಾರೆ, ಹೆಚ್ಚು ನಿಮ್ಮ ಬಗ್ಗೆ ತಿಳ್ಕೊಳ್ತಿದ್ದಾರೆ. ಹಾಗೂ ಅವ್ರು ಮಾಡಿರುವಂತಹ ಯಾವ್ದಾದ್ರು ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಇದ್ರೆ ಸಾರಿ ಕೇಳ್ತಿದ್ದಾರೆ. ನೀವು ಮಾಡಿರುವಂತಹ ಸಣ್ಣ ಪುಟ್ಟ ಮಿಸ್ಟೇಕ್ಸ್ಗೆ ನೀವು ಸಾರಿ ಕೇಳ್ತಿದ್ದೀರಾ. ಈ ಒಂದು ವಾರದಲ್ಲಿ ಖಂಡಿತ ಒಂದು ರೆಸ್ಪಾನ್ಸಿಬಲ್ ಪರ್ಸನ್ ಆಗಿ, ಹಾಗೂ ನಿಮ್ಮಿಂದ ಇನ್ನಷ್ಟು ವ್ಯಕ್ತಿಗಳಿಗೆ ದಾರಿ ಸಿಗ್ತಿದೆ, ಹಾಗೂ ಆ ವ್ಯಕ್ತಿಗಳಿಗೆ ನಿಮ್ಮಿಂದ ಇನ್ನಷ್ಟು ಒಳ್ಳೇದಾಗ್ತಿದೆ. ಆ ಒಳ್ಳೆ ಕೆಲಸಗಳನ್ನ ನೀವು ಈ ಒಂದು ವಾರದಲ್ಲಿ ಕೈಗೆತ್ಕೊಂಡು ಮಾಡ್ತಿದ್ದೀರಾ. ಖಂಡಿತ ಯಾರು ನಿಮ್ಮಿಂದ ದೂರ ಹೋಗಿದ್ದಾರೆ ಆ ವ್ಯಕ್ತಿ ವಾಪಸ್ ಬರ್ತಿದ್ದಾರೆ. ನಿಮ್ಮ ಸ್ನೇಹಿತರಾಗಿರಬಹುದು, ನೀವು ಇಷ್ಟಪಟ್ಟಿರೋ ಪರ್ಸನ್ ಆಗಿರಬಹುದು, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಿರಬಹುದು. ಈ ಒಂದು ವಾರದಲ್ಲಿ ಆ ವ್ಯಕ್ತಿನ ನೀವು ಭೇಟಿ ಆಗ್ತಿದ್ದೀರಾ. ಅದು ನಿಮ್ಗೊಂದು ರೀತಿ ಆಶ್ಚರ್ಯ ಆಗ್ತಿರಬಹುದು. ಎಸ್, ಯಾರಾದ್ರೂ ನಿಮ್ಗೆ ಈ ಒಂದು ವಾರದಲ್ಲಿ ಅಪರಿಚಿತರು ನಿಮ್ಗೆ ಏನಾದ್ರೂ ಗಿಫ್ಟ್ ಆಗಿರಬಹುದು, ರೋಸ್ ಆಗಿರಬಹುದು, ಯಾವ್ದಾದ್ರು ಒಂದು ವಸ್ತುನ ನಿಮ್ಗೆ ಕೊಡ್ತಿದ್ದಾರೆ. ಅದನ್ನು ನೀವು ಡೌಟ್ ಪಡ್ತಿರಬಹುದು. ಖಂಡಿತ ಅವರು ನಿಮ್ಗೆ ಒಳ್ಳೇದಾಗ್ಲಿ ಅನ್ನೋ ಒಂದು ಉದ್ದೇಶದಿಂದ ಆ ಒಂದು ಉಡುಗೊರೆನ ನಿಮ್ಗೆ ಕೊಡ್ತಿದ್ದಾರೆ. ಎಸ್, ಪೈಲ್ ನಂಬರ್ 2. ಸಂಗೀತ ಅಭ್ಯಾಸನ ಕೂಡ ಮಾಡ್ತಿದ್ದೀರಾ ಈ ಒಂದು ವಾರದಲ್ಲಿ. ಪೈಲ್ ನಂಬರ್ 2. ಅಂಡ್ ನಿಮ್ಮ ಮಕ್ಕಳಿಗೆ ಅಕ್ಷರ ಅಭ್ಯಾಸ ಕೂಡ ಮಾಡಿಸ್ತಿದ್ದೀರಾ. ಹಾಗೂ ಗುರುಗಳ ಆಶೀರ್ವಾದ ಕೂಡ ನಿಮಗೆ ನಿಮ್ಮ ಮಕ್ಕಳಿಗೆ ಸಿಗ್ತಿದೆ. ಎಸ್, ಟೋಟಲಿ ವಾರ ಏನ್ ನಿಮ್ಮ ಮೈಂಡ್ ಬ್ಲ್ಯಾಂಕ್ ಆಗಿತ್ತು, ಯಾವ ಕೆಲಸ ಮಾಡಬೇಕು ಮಾಡಬಾರ್ದು ಅನ್ನೋ ನಿಮ್ಗೆ ಗೊತ್ತಾಗ್ತಿಲ್ಲ, ಯಾವಾಗ ಮಾಡ್ಲಿ ಈ ಕೆಲಸನ, ಯಾವಾಗ ಕೈಗೆತ್ಕೊಳ್ಳಿ ಅನ್ನೋದ್ರ ಬಗ್ಗೆ ನೀವು ಹೆಚ್ಚಿನ ಒಂದು ಟೆನ್ಷನ್ ತಗೊಂಡಿದ್ರಿ. ಈ ಒಂದು ವಾರದಲ್ಲಿ ಆ ಟೆನ್ಷನ್ ಫ್ರೀ ಆಗ್ತಿದೆ. ಖಂಡಿತ ನಿಮ್ಮ ಕೆಲಸದಲ್ಲಿ ಹೆಚ್ಚಿನ ಬದಲಾವಣೆ ಇದೆ. ಕೆಲವು ವಿಚಾರಕ್ಕೆ ಹಾಗೂ ಕೆಲವು ಮಾತುಗಳಿಗೆ, ಹಾಗೂ ನೀವು ಯಾರಿಗಾದ್ರೂ ಪ್ರಾಮಿಸಿಂಗ್ ಮಾಡ್ತಿದ್ರೆ ಈ ಒಂದು ವಾರದಲ್ಲಿ, ನಿಮ್ಗೆ ಯಾರಾದ್ರೂ ಪ್ರಾಮಿಸಿಂಗ್ ಕೇಳ್ತಿರ್ಬೋದು ಪ್ರಾಮಿಸ್ ಮಾಡಿ ಅಂತ, ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ. ನಾಟ್ ದ ರೈಟ್ ಟೈಮ್. ಈಗ ಅವ್ರಿಗೆ ನೀವು ಪ್ರಾಮಿಸ್ ಮಾಡೋ ಅಂತಹ ಒಳ್ಳೆ ಟೈಮಿಂಗ್ ಆಗಿಲ್ಲ. ಯಾರಿಗಾದ್ರೂ ನೀವು ನಾನು ನಿಮ್ಮ ಜೊತೆ ಹೆಲ್ಪ್ ಮಾಡ್ತೀನಿ, ನಾನು ನಿಮಗೆ ಪ್ರಾಮಿಸ್ ಮಾಡ್ತಿದ್ದೀನಿ ಅಂತ ನೀವೇನಾದ್ರೂ ಮಾತು ಕೊಡಬಹುದು ಭಾಷೆ ಕೊಡುವಾಗ. ಹಾಗೂ ಭಾಷೆ ಈಸ್ಕೊಳ್ಳುವಾಗ ಸ್ವಲ್ಪ ಗಮನ ಇರಲಿ. ಈ ಒಂದು ವಾರದಲ್ಲಿ ನೀವು ಏನು ಹೊಸ ಕೆಲಸನ ಮಾಡ್ತಿದ್ದೀರಾ ಅದರಲ್ಲಿ ಸಕ್ಸಸ್ ಇದೆ. ಆ್ಯಂಡ್ ಪಾಸಿಟಿವ್ ಆಗಿರಿ. ಆ್ಯಂಡ್ ನಿಮ್ಮ ಮನಸ್ಸಿಗೆ ಇಷ್ಟ ಆಗುವಂತಹ ಕೆಲಸಗಳನ್ನ ನೀವು ಮಾಡ್ತಿದ್ದೀರಾ, ಅದ್ರ ಬಗ್ಗೆ ನಂಬಿಕೆ ಇರಲಿ. ಪೈಲ್ ನಂಬರ್ 2. ಎಸ್, ಈ ಒಂದು ರೀಡಿಂಗ್ನ ನಾನು ಇಲ್ಲೇ ಮುಗಿಸ್ತಾ, ಇಷ್ಟು ಪೇಷನ್ಸ್ ಇಂದ ಈ ಒಂದು ರೀಡಿಂಗ್ನ ನೀವು ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ವೆರಿ ಮಚ್. ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ಟಾಪಿಕ್ ಒಂದಿಗೆ ನಾನು ಮತ್ತೆ ಭೇಟಿ ಆಗ್ತೀನಿ. ನಮಸ್ತೆ, ಲವ್ ಯು ಆಲ್, ಟೇಕ್ ಕೇರ್ ಆ್ಯಂಡ್ ಬೈ. ಹರೇ ಕೃಷ್ಣ.